regarding the chemical kinetics, we have already seen part 1 and part 2. Now in today's class, we are going to observe part 3. You part 1, part 2, part 3, part 4 ಆಗಿ ಚಾಪ್ಟರ್ ಡಿವೈಡ್ ಮಾಡಿದ್ದೆ. ಪಾರ್ಟ್ 3 ಸೆಕ್ಷನ್ ಒಳಗೆ ಈ ಭಾಗ ನಾವು ನೋಡಾಕತ್ತೀವಿ. ಈ ಸೆಕ್ಷನ್ ಒಳಗೆ 4.4 ಸ್ಯೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್, PSEUDO pseudo first order reaction. 4.5 temperature dependence, that is depending upon the temperature. Within that 4.5.1 temperature coefficient, 4.5.2 Arrhenius equation, 4.5.3 ಇದನ್ನು ಇಷ್ಟೇ ಸ್ಟಾಪ್ ಅಂದರೆ ಗ್ಯಾಪ್ ಮಾಡಿಬಿಡ್ರಿ. ಅದಾದ್ಮೇಲೆ 4.5.4 ಇದಕ್ಕೆ ಜಗದಲ್ಲಿ ಬಿಡಕ್ಕೆ ಹೋಗಲ್ಲ, ನೋಟ್ಸ್ ಇಷ್ಟೇ ಬಿಟ್ಟು ಬಿಡ್ರಿ. ನೆಕ್ಸ್ಟ್ ಕ್ಲಾಸಿಗೆ ಸ್ಟಾರ್ಟ್ ಮಾಡ್ತೀವಲ್ಲ ಅಥವಾ ನೆಕ್ಸ್ಟ್ ಅಬ್ಸರ್ವೇಷನ್ ಒಳಗೆ ಅದನ್ನು ನೋಡ್ಬೋದು. 4.5.4 ದಟ್ ಈಸ್ ದ ಡೆರಿವೇಷನ್, ರಿಲೇಷನ್ ಬಿಟ್ವೀನ್ K1 K2 ಆ್ಯಂಡ್ T1 T2. ಇದು T1, T2. T1 T2. 4.5.5 that is one graph that we are going to observe. 4.5.6 effect of catalyst. Catalyst ಯಾವ ರೀತಿ ರಿಯಾಕ್ಷನ್ಸ್ ಮೇಲೆ ಇಫೆಕ್ಟ್ ಮಾಡ್ತೈತೆ ಅನ್ನೋದು. ಇದು ಪಾರ್ಟ್ 3 ಇಲ್ಲಿ ಕ್ಲೋಸ್ ಆದ್ಮೇಲೆ ಪಾರ್ಟ್ 4 ಏನಿದೆಲ್ಲ ಕೊಲಿಜನ್ ಥಿಯರಿ, ಆ ಪಾರ್ಟನ್ನು ಮತ್ತು ಪಾರ್ಟ್ 4 ಸೆಕ್ಷನ್ದೊಳಗೆ ನಾವು ನೋಡ್ತೀವಿ. ರೈಟ್? ಓಕೆ, ಪಾರ್ಟ್ 3 ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲ ವಿದ್ಯಾರ್ಥಿಗಳ ಎಲ್ಲರಿಗೂ ಜನರಲ್ ಆಗಿ ಹೇಳೋದು ಸ್ಟೂಡೆಂಟ್ಸಿಗೆ ಏನಂತಂದ್ರೆ, ಒಮ್ಮೊಮ್ಮೆ ಈ ಟೈಪ್ ಇದು ಹೊಸ ಟೈಪ್ ಈಗ ನೀವು ಸ್ಟಡಿ ಮಾಡೋದು, ಹಿಂಗೆಲ್ಲ ವಿಡಿಯೋ ನೋಡೋದು ಮತ್ತು ಅಬ್ಸರ್ವೇಷನ್ ಮಾಡೋದು, ನೋಟ್ಸ್ ಬರ್ಕೊಳ್ಳೋದು, ಈ ಸಿಸ್ಟಮ್ ಮೊದಲು ಸ್ವಲ್ಪ ಫಸ್ಟಿಗೆ ಒಂದಿಷ್ಟು ಇಂಟ್ರೆಸ್ಟ್ ಬಂದಂಗೆ ಮತ್ತೊಂದಿಷ್ಟು ಕ್ಲಾಸಸ್ಗಳು ನೋಡಿದಂಗೆ ಒಂದು ಬ್ಯಾಸ್ ಆಗ್ತೈತೆ. ಅಥವಾ ಇವತ್ತೊಂದು ದಿವಸ ಕೊಡೋಣಪ್ಪ ಮತ್ತು ನಾಳೆಯಿಂದ ಮಾಡೋಣ, ಈ ರೀತಿ ಒಂದು ಸ್ವಲ್ಪ ಗ್ಯಾಪ್ ತಗೋಬೇಕಂತ ಅನಿಸ್ತದೆ. ಅಂಥ ಟೈಮ್ ಒಳಗೆ ನೀವು ಹೊಳ್ಳಿ ಸ್ವತಃ ವಿಚಾರ ಮಾಡಿಕೊಂಡು ಹೊಳ್ಳಿ ಇದನ್ನು ಇಂಟ್ರೆಸ್ಟ್ ತೋರಿಸ್ಬೇಕು. ಇದು ಸ್ಟಡಿ ಹೆಂಗಂದ್ರೆ ಬಿಗಿನಿಂಗ್ ಒಂದೊಂದು ಸ್ವಲ್ಪ ನೀವು ಬೇಸರ ಆಕೈತೆ, ಎಷ್ಟು ಎಲ್ಲರಿಗೂ ಅಪ್ಲೈ ಆಗಂಗಿಲ್ಲ. ಈಗ ನಾ ಹೇಳೋದು ಇದು ಬೇಸರ ಆಕೈತಿ, ಒಂದೊಂದು ಸಲ ಇಂಟ್ರೆಸ್ಟ್ ತೊಗೊಂತದೆ. ನೀವು ಎಷ್ಟು ಹೆಚ್ಚು ಅಭ್ಯಾಸ ಮಾಡ್ಕೊಂಡು ಹೋಗ್ತೀರಿ, ಹೆಂಗೆ ನೀವು ಬುಕ್ ಹಿಡ್ಕೊಂಡು ಬೆನ್ನ ಹತ್ತಿರಲ್ಲ, ಹಂಗೆ ಇನ್ನೂ ತಂತಾನೆ ಇಂಟ್ರೆಸ್ಟ್ ಹೆಚ್ಚಾಕತ್ತ ಹೋಗ್ತದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿನೂ ಛಲ ಅಂತಕ್ಕಂಥದ್ದು, ಕಿಚ್ ಅಂತ ಏನು ಕರೀತಾರೆ ನೋಡ್ರಿ, ಕೆಲವೊಂದು ಕಡೆ ಫೈರ್ ಅಂತ ಕರೀತಾರೆ, ಫೈರ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಪ್ರತಿಯೊಬ್ಬರಲ್ಲಿನೂ ಒಂದು ಛಲ ಅಥವಾ ಕಿಚ್ ಅನ್ನೋದು ಇರತೈತನೆ ಏನ್ರಿ. ಅದನ್ನು ನೀವು ಎಷ್ಟು ಅದಕ್ಕೆ ಹುರಿದುಂಬ್ತೀರಿ, ಅದಕ್ಕೆ ಎಷ್ಟು ನೀವು ಪ್ರಚೋದನೆ ಕೊಡ್ತೀರಿ, ಅದು ಎಷ್ಟು ನೀವು ನಿಮ್ಮ ಒಂದು ಏಮ್ ಗುರಿ ಇಟ್ಕೊಂಡಿರ್ತಿಲ್ಲ, ಆಗ ತನ್ನ ಕಡೆ ತೊಗೊಂಡು ಹೋಗ್ತೈತೆ ನಿಮ್ಮ ಏನು ಗುರಿಗಳಂದ್ರೂ. ನೀವು ಒಂದೇ ಗುರಿ ಇಡ್ಬೇಕಂತಿಲ್ಲ, ಚಲೋತೆ ಓದಿ ನಾ ಹೇಳ್ತಾರೆ ಫಸ್ಟ್ ಪ್ರಿಫರೆನ್ಸ್. ಸಪೋಸ್ ಏನೋದು ಆಗಲಿಲ್ಲ, ಸೆಕೆಂಡ್ ಪ್ರಿಫರೆನ್ಸ್, ಮತ್ತದು ಬರಲ್ಲ ಥರ್ಡ್ ಪ್ರಿಫರೆನ್ಸ್, ಹಿಂಗೂ ಇರ್ಬೋದು ಗುರಿಗಳು. ಏನು ಒಂದೇ ಇರ್ಬೇಕಂತೇನಿಲ್ಲ, ಆ್ಯಕ್ಚುಲಿ ಒಂದೇ ಇರ್ಬೇಕು ಗುರಿ. ಬಟ್ ಒಮ್ಮೊಂದು ಸಲ ನಮ್ಗೆ ಅದು ಆಗಲಿಲ್ಲ, ಅವಾಗ ಸೆಕೆಂಡ್ ಪ್ರಿಫರೆನ್ಸ್ ಥರ್ಡ್ ಪ್ರಿಫರೆನ್ಸ್ ತನಕ ಕೊಡೋದು. ಹಂಗೆ ಮತ್ತು ಭಾಳಷ್ಟು ಪ್ರಿಫರೆನ್ಸ್ ಕೊಟ್ಟು ಹುಯ್ಯತ್ತು ಗುರಿಗಳು ಮಾಡಿ ಇಡೋಂಗಿಲ್ಲ. 1, 2, 3 ಇಷ್ಟು ಗುರಿ ಮಾಡಿ ಫಸ್ಟ್. ಈಗ ಫಾರ್ ಎಕ್ಸಾಂಪಲ್ ನಾ ಹೇಳೋದು ಏನಪ್ಪ ಅಂದ್ರೆ, ಈಗ ನ್ಯಾಷನಲ್ ಲೆವೆಲ್ನೊಳಗೆ ಮೆಡಿಕಲಿಗೆ ಎಕ್ಸಾಮ್ಸ್ಗಳು ನಡೀತಿರ್ತಾವೆ. ಈಗ ನೀವೆಲ್ಲ ನಿಮ್ಮದು ಪ್ರಿಪ್ರೇಷನ್ ಹೆಂಗಿರ್ಬೇಕಂದ್ರೆ, ಇಡೀ ಇಂಡಿಯಾದೊಳಗೆ ಈ ವರ್ಷ ಒಂದು ನೀಟ್ ಸೀಟ್ ತುಂಬ್ಕೋತಾರೆ, ಒಬ್ಬರೇ ನೀಟ್ ಪಾಸ್ ಮಾಡ್ತಾರೆ, ಇಬ್ಬರಿಗೆ ಇಂಜಿನಿಯರಿಂಗ್ ಮೆಡಿಕಲ್ ಕಲಿಯಕ್ಕೆ ಅಲೋ ಮಾಡ್ತಾರೆ ಅಂತ ಇತ್ತಂದ್ರೆ ನಾನೇ ಅದಕ್ಕೆ ಹೋಗ್ಬೇಕಂತಲೇ ವಿಚಾರ ಮಾಡಬೇಕು ನೀವು. ಹೀಗಿದ್ದಾಗ ಈಗ ಮತ್ತೆ ನೀವು ನಮ್ಮಲ್ಲೇ ಕಾಲೇಜ್ನೊಳಗೆ ಎಷ್ಟೊಂದಿಷ್ಟು ಆಗ್ತೈತಿ, ಮತ್ತು ಎಲ್ಲರಿಗೂ ಆಗ್ತಿರಂಗಿಲ್ಲ. ಆವಾಗ ನಾ ಹೇಳೋದೇನಪ್ಪ ಅಂದರೆ ಸೆಕೆಂಡ್ ಪ್ರಿಫರೆನ್ಸ್. ಬಟ್ ಯಾವುದೇ ನೀವು ಗುರಿ ಇಟ್ಟಿರ್ತೀರಿ, ಅದನ್ನು 100% ಇನ್ವಾಲ್ವ್ ಆಗಿ ದಿಸ್ ಈಸ್ ಮೈ 100% ಅಂತಲೇ ನೀವು ಎಫರ್ಟ್ಸ್ ಹಾಕ್ಬೇಕು ಏನು. ಅದಕ್ಕೆ ಛಲ ಕಿಚ್ ಅನ್ನೋದು ಭಾಳ ಮುಖ್ಯ. ಅದು ಒಮ್ಮೆ ನಿಮ್ಮಲ್ಲಿ ಬಂತಂತ ತಿಳ್ಕೊರಿ, ಅಲಾರಾಮ್ ಇಟ್ಟು ಎಬ್ಸೋದಾಗಲಿ, ಮನ್ಯಾಗಿನವ್ರು ಯಾರು ಹೇಳಿ ಅಂತ ಹೇಳೋದಾಗಲಿ ಏನೂ ಅವಶ್ಯಕತೆ ಇಲ್ಲ, ನೀವೇ ಎದ್ದು ಬಿಡ್ತೀರಿ. ಇನ್ನೂ ನೀವು ಇವತ್ತು 5 ಗಂಟೆಗೆ ಕೇಳಬೇಕಂತ ವಿಚಾರ ಮಾಡಿದ್ರೆ ತಿಳ್ಕೊರಿ, ಇನ್ನೂ 5 ನಿಮಿಷ ಮೊದಲೇ ಎದ್ದು ಕುಂದಿರ್ತೀರಿ ನೀವು.
ಪ್ರತಿಯೊಬ್ಬರ ದೇಹದೊಳಗೆ ಬಯಾಲಜಿಕಲ್ ಕ್ಲಾಕ್ ರನ್ ಆಗಿರ್ತೈತೆ. ಅದನ್ನು ನೀವು ಹೆಂಗೆ ಡಿಸೈಡ್ ಮಾಡ್ಕೋತಿರಲ್ಲ ಹಂಗೆ ನೀವು ಹೇಳೋಕ್ಕೆ ಸಾಧ್ಯತೆ ಅದಾವ. ಛಲ ಅನ್ನೋದು ಹಂಗೆ. ಈಗ ನೀವು ಮೊಬೈಲ್ ತೊಗೊಂಡು ಗೇಮ್ ಆಡ್ಕೊತ ಕುಂತೀರಿ, ನಿಮ್ದು ಬೆಲೆ ಬಾಳ್ತಕ್ಕಂಥ ಟೈಮ್ ವೇಸ್ಟ್ ಆಕೋತನ ಹೋಗ್ಬಿಡುತ್ತೆ, ಟೈಮ್ ಸ್ಪೆಂಡ್ ಆಗತ್ತೈತಿ. ಇವು ಏನು ಮಾಡ್ತಾವಂದ್ರೆ ನಿಮ್ಮಲ್ಲಿ ಏನೊಂದು ಕಿಚ್ಚೈತೆ ಅದನ್ನು ಆರಿಸ್ಬಿಡ್ತಾವೆ. ಏನು ಫೈರ್ ಐತಲ್ರಿ ಅದೇ ಕಡಿಮೆ ಆಗಿಬಿಡ್ತೈತೆ. ಮನುಷ್ಯ ಏನಾಗ್ಬಿಡ್ತಾನೆ ಮುಂದೆ, ಆಟ ಅಂತೂ ಆಡಿದ್ನಿ, ನನ್ನ ದೇಹದ ದಂಡಿತು, ಟೈಮ್ ವೇಸ್ಟ್ ಆಯ್ತು, ಅಭ್ಯಾಸ ಮಾಡ್ಯಾರ ನಾನು ಆಗ್ಬಿಡಪ್ಪ, ಮತ್ತು ನಮ್ಗೆ ಹೆಂಗೆ ಬರುತ್ತೆ ಹಂಗೆ ಜೀವನ ಸಾಗಿಸೋಣಪ್ಪ ಅಂತ ಮನುಷ್ಯ ಸ್ವೀಕಾರ ಮಾಡಕತ್ತಾನ, ಸೋತು ಬಿಡ್ತಾನೆ. ನಿಮ್ಮಲ್ಲಿ ಅದು ಛಲ ಅನ್ನೋದು ಇಟ್ಕೊಂಡು ಗುರಿ ಅನ್ನೋದು ಇಟ್ಕೊಂಡು ತಿಳ್ಕೊರಿ. ಇವೆಲ್ಲ ಗೇಮ್ ಏನು ಬಿಟ್ಟು ಮುಂದೆ ನಾವು ಮನಸ್ಸು ಮಾಡೋದು ನಾನೇ ಇಂಥ ಗೇಮ್ ತಯಾರು ಮಾಡ್ಬೋದು, ನಾನೇ ಇಂಥವು ಆಟಗಳನ್ನು ಇಂಟ್ರೆಸ್ಟ್ ಬರತಕ್ಕಂಥ ಮಂದಿಗೆ ನಾವು ಪ್ರೊವೈಡ್ ಮಾಡ್ಬೋದು, ಅಥವಾ ಮೊಬೈಲ್ಗಳನ್ನು ನಾವು ಕಂಡುಹಿಡ್ಬೋದು. ಇದಕ್ಕಿಂತ ಅಡ್ವಾನ್ಸ್ ಇದ್ದಂಥ ಟೆಕ್ನಾಲಜಿ ಅಂತ ಮೊಬೈಲ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡ್ಬೋದು. ಈ ನಿಟ್ಟಿನೊಳಗೆ ವಿಚಾರ ಮಾಡ್ಬೇಕು ನೀವು ಏನ್ರಿ. ಅದಕ್ಕೆ ಈಗ ಪ್ರಾಣೇಶ್ ಹೇಳ್ತಕ್ಕಂದ್ರೆ ಟಿ ವಿ ಮುಂದೆ ಭಾಳ ಕೂತ್ರಂದ್ರೆ ನೀವು ಟಿ ವಿ ಒಳಗೆ ಬರೋಂಗಿಲ್ಲ ಅಂದ್ರೆ ಯಾವ ಸಾಧನೆ ಆಗಂಗಿಲ್ಲ, ಅದು ರಿಕಗ್ನೈಸ್ ಆಗಂಗಿಲ್ಲ, ಈ ರೀತಿ ಇರ್ತೈತಿ. ಅದಕ್ಕೆ ಛಲ ಬೇಕು, ಪ್ರತಿಯೊಬ್ಬ ವ್ಯಕ್ತಿಗೂ ಛಲ ಇರಬೇಕಂತೇಳಿ ಅನ್ನೋದು ಇವನ್ ಸಾಕಷ್ಟು ಕಡೆ ನಾಣ್ಣುಡಿ ಒಳಗೆ ಗಾದೆ ಮಾತುಗಳು ಸಿಗಕ್ಕೆ ನಾವು ನೋಡ್ತೀವಿ ಪ್ರೊವರ್ಬ್ಸ್ನೊಳಗೆ. ಅದಕ್ಕೆ ಯಾವುದೇ ಕಂಡೀಷನ್ ಒಂದು ಛಲವನ್ನು ದೃಢ ಸಂಕಲ್ಪವನ್ನು ಇಟ್ಕೊಂಡನ ಮುಂದೆ ಹೋರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಒಂದು ಸ್ವಲ್ಪ ಈಗ ನಾ ಹಿಂಗೆ ಹೇಳಿದ ಕೂಡಲೇ ಒಮ್ಮೊಮ್ಮೆ ಮನುಷ್ಯಗೆ ಇನ್ಸ್ಪಿರೇಷನ್ ಆದಂಗೆ ಆಕೈತಿ, ಅದು ಭಾಳ ದಿವಸ ತನಕ ಉಳಿಯಂಗಿಲ್ಲ. ಅದನ್ನು ಅಬ್ಸರ್ವ್ ಮಾಡಿ ನಾನು ಕೆಲವೊಬ್ರು ಹಿಂಗೆ ನಾವ್ನ ಅಂತಲ್ಲ, ಯಾರೋ ಹಿಂಗೆ ಮಾತಾಡಿದ ಕೂಡಲೇ ಅವ್ರು ಹೇಳೋದು, ಯಾವ ಇವೆಂಟ್ಗಳು ಇನ್ಸಿಡೆಂಟ್ ಹೇಳಿದ ಕೂಡಲೇ ಏನು ನಾನು ಹಂಗೆ ಮಾಡ್ಬೇಕಪ್ಪ, ನಾನು ಹಂಗೆ ತಯಾರಾಗಬೇಕಂತ ಅನಿಸ್ತೈತಿ. ಮತ್ತು ಸ್ವಲ್ಪ ದಿವಸ ಆದ ಕೂಡಲೇ ಅದು ಬಿಟ್ಬೇಕಿರೋದು. ಅವಾಗ ನೀವು ಹೊಳ್ಳಿ ಅದನ್ನು ನೆನಪು ಮಾಡಿಕೊಂಡು ಮತ್ತೆ ಅದನ್ನು ಅದ್ರೊಳಗೆ ಇನ್ವಾಲ್ವ್ ಆಗಬೇಕು ಏನು. ಓಕೆ, ಇದಾದ್ರೂ ಸಹಿತ ನಿಮಗೆ ಬೇಸರ ಹಾಕಿದ್ರು ಸಹಿತ ನೀವೇನು ಮಾಡ್ಬೇಕಪ್ಪ ಅಂದ್ರೆ ನೀವೇ ಸ್ವತಃ ಇಂಟ್ರೆಸ್ಟ್ ತೋರಿಸಿ ಬರ್ರಿ. ಹೆಂಗೆ ನೀವು ಓದ್ತೀರಿ ತಾನೇ ಅದನ್ನು ನಿಮ್ಮ ಸ್ಟಡಿ ಅಭ್ಯಾಸ ಮಾಡೋದು ಏನಾಗತ್ತೋಗಿದ್ರೆ ಹೆಚ್ಚಾಗತ್ತೆ ಹೋಗ್ತದೆ ಏನು. ಓಕೆ, ಲಾಸ್ಟ್ ಕ್ಲಾಸ್ನೊಳಗೆ ನೀವು ಏನು ಸ್ಟಡಿ ಮಾಡಿ ಏನು ಸ್ಟಾಪ್ ಮಾಡಿ ಬಿಟ್ಟಿರಲ್ಲ ಅದರೊಳಗೆ ಸಂಬಂಧಪಟ್ಟಿರ್ತಿದೆ. ನೋಟ್ 2 ಅಂತ ಬರೆದು ಬಿಟ್ಟಿರಿ, ನೋಟ್ 3 ಅಂತಂದು ಇದೊಂದು ಚಾರ್ಟ್ ಹಾಕ್ಬೇಕು ನೀವು. ಈ ಚಾರ್ಟ್ ಏನು ಹೇಳ್ತದಪ್ಪ ಅಂತಂದ್ರೆ ಆರ್ಡರ್ ಆಫ್ ದ ರಿಯಾಕ್ಷನ್, ವೆದರ್ ಇಟ್ ಇಸ್ 0 ಆರ್ಡರ್, ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್, ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್. ಅದನ್ನೇನು ನೀವು ಕೆ ವ್ಯಾಲ್ಯೂ ಅಂತ ಕಂಡು ಹಿಡಿದ್ರೆ ನೋಡ್ರಿ, ಕೆ ಈಸ್ ಈಕ್ವಲ್ ಟು ಅಂತೇಳಿ ಅಂದು 0 ಆರ್ಡರ್ ರಿಯಾಕ್ಷನ್ ಫಾರ್ಮುಲಾ ಏನಂತೈತಿ, R0 ಮೈನಸ್ ಆರ್, R0 ಮೈನಸ್ ಆರ್ ಡಿವೈಡೆಡ್ ಬೈ ಟಿ ಅಂತೈತಿ. ಅಲ್ಲಿ ಏನು ರೇಟ್ ಕಾನ್ಸ್ಟೆಂಟ್ ಕಂಡು ಹಿಡಿತೀವಲ್ಲ ಅದ್ರ ಯೂನಿಟ್ ಇದೆ ಏನ್ರಿ. ಇದ್ರ ಯೂನಿಟ್ ಹೆಂಗೆ ಬರುತ್ತೆ, ರೇಟ್ ಕಾನ್ಸ್ಟೆಂಟ್ ಕೆ ಐತಲ್ಲ, molar concentrations of these reactants ಇದು ಎಷ್ಟಪ್ಪ ಅಂದ್ರೆ ಎಷ್ಟು ಮೋಲ್ ಪರ್ ಡಿ ಎಂ ಕ್ಯೂಬ್, ಇದು ಎಷ್ಟು ಮೋಲ್ ಪರ್ ಡಿ ಎಂ ಕ್ಯೂಬ್ ಇರುತ್ತೆ. ಎರಡಕ್ಕೂ ಡಿಫ್ರೆನ್ಸ್ ತೆಗೆದ್ರೆ ಏನು ಆನ್ಸರ್ ಬರುತ್ತಲ್ಲ ಅದ್ರ ಯೂನಿಟ್ನು ಮೋಲ್ ಪರ್ ಡಿ ಎಂ ಕ್ಯೂಬ್ನ ಮತ್ತು ಡಿವೈಡೆಡ್ ಬೈ ಟೈಮ್ ಟಿ ಇದಕ್ಕೆ ಪರ್ ಸೆಕೆಂಡ್. ಹಾಗಾಗಿ ಮೋಲ್ ಪರ್ ಡಿ ಎಂ ಕ್ಯೂಬ್ ಪರ್ ಸೆಕೆಂಡ್ ಅನ್ನೋದು ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್. ಅದನ್ನ ಹೆಂಗೆ ಕಂಡು ಹಿಡಿದ್ರೆ ಅನ್ನೋಕೆ ರೀಸನ್ ಇದೆ. ಏನು ರೀಸನ್ನು, rate is equal to dr by dt is equal to k into r raised to n, where n is order of reaction. ಅಲ್ಲೇ ಮೇಲ್ಗಡೆ ಕೆಳಗೆ ಬರ್ರಿ, n is equal to ಏನಂತ ಬರೀಬೇಕು, order of reaction, where n is equal to order of reaction ಅಂತ ಬರೀಬೇಕು. For 0 order reaction dr by dt ಇದರ ಯೂನಿಟ್ ಏನು, ರೇಟ್ ಆಫ್ ರಿಯಾಕ್ಷನ್. ಡಿ ಆರ್ ಅಂತಂದ್ರೆ ಮೋಲ್ ಪರ್ ಡಿ ಎಂ ಕ್ಯೂಬ್, ಡಿ ಟಿ ಅಂತಂದ್ರೆ ಪರ್ ಸೆಕೆಂಡ್. ಅದಕ್ಕೆ ಇದ್ರದ್ದು ಅಷ್ಟೇ ಯೂನಿಟ್ ಏನಂತಂದ್ರೆ ಮೋಲ್ ಪರ್ ಡಿ ಎಂ ಕ್ಯೂಬ್ ಪರ್ ಸೆಕೆಂಡ್ ಆರ್ ಇದ್ರ ಯೂನಿಟ್ ಇದೆ. ಕೆ ರೇಟ್ ಕಾನ್ಸ್ಟೆಂಟ್ ಕೆ ಇಂಟು ಆರ್ ರೇಸ್ ಟು ಎನ್ ಅಂತ ಐತೆ ನೋಡ್ರಿ. ಎನ್ ಅಂದ್ರೆ ಏನಂತ ಹೇಳಿ ನಾವು ಆರ್ಡರ್ ಆಫ್ ರಿಯಾಕ್ಷನ್ ಅಂತ ಹೇಳಿ ನಾವು. ಇದು ಎಷ್ಟನೇ ಆರ್ಡರ್ ಐತಿ, 0 ಆರ್ಡರ್ ಅಂದ್ರೆ ಆರ್ ರೇಸ್ ಟು ಏನು ಬರೀಬೇಕಾಗ್ತಿಲ್ಲ 0. If I write like this, then ultimately anything raised to 0 is 1. Therefore k is equal to mole per dm cube per second ಅಷ್ಟೇ ಉಳಿದ್ಬಿಡ್ತು. ಹೀಗಾಗಿ ರೇಟ್ ಕಾನ್ಸ್ಟೆಂಟ್ ಕೆ ಯೂನಿಟ್ ಇರುತ್ತಲ್ರಿ ಮೋಲ್ ಪರ್ dm cube per second ಅಂತ ಬರೋದು ಬಿಟ್ಬಿಡ್ತೇವೆ. ಇದ ಮೋಲ್ ಪರ್ dm cube per second. For first order
ಫಸ್ಟ್ ಆರ್ಡರ್ ಬಂದಿವಿ. ಮೋಲ್ ಪರ್ ಡಿಎಮ್ ಕ್ಯೂಬ್ ಪರ್ ಸೆಕೆಂಡ್ ಅಂದ್ರೆ ಇದರದ ಯೂನಿಟ್ ನಾವು ಆಸ್ ಇಟ್ ಇಸ್ ಬರ್ದಿವಿ. ಕೆ ಹಂಗೆ ಬರ್ದಿವಿ, ಯಾಕಂದ್ರೆ ಇದರದ ಯೂನಿಟ್ ಕಂಡುಹಿಡಿದಿವಿ. ಆರ್ ರೇಸ್ ಟು ಎನ್ ಅಂತ ಐತಿ ನೋಡ್ರಿ. ಎನ್ ಅಂದ್ರೆ ಏನಂತೈತಿ? ಆರ್ಡರ್ ಆಫ್ ರಿಯಾಕ್ಷನ್. ಎಷ್ಟನೇ ಆರ್ಡರ್ ಇದು? ಫಸ್ಟ್ ಆರ್ಡರ್. ಹಂಗಂದ್ರೆ ಆರ್ ರೇಸ್ ಟು ಏನ್ ಬರೀಬೇಕಾಗ್ತಿಲ್ಲ? 1. Some term raised to 1 means as it is, which is equal to ಮತ್ತೆ ಇಲ್ಲಿ ರೇಟ್ ಕಾನ್ಸ್ಟೆಂಟ್ ಕೆ ಬರೆದು ಬಿಡ್ರಿ. ಕೆ ಬರ್ ಆರದ ಯೂನಿಟ್ ಏನು ಅಂತೈತಿ? ಆರ್ ಇಸ್ ಮೋಲಾರ್ ಕಾನ್ಸಂಟ್ರೇಷನ್ ಅಂದ್ಕೊಳ್ಳಿ. ಆರದ ಯೂನಿಟ್ ಏನಾಗ್ಬಿಡುತ್ತೆ? ಮೋಲ್ ಪರ್ ಡಿ ಎಂ ಕ್ಯೂಬ್ ಅಷ್ಟೇ ಆಗಿಬಿಡುತ್ತೆ. ಈ ಮೋಲ್ ಪರ್ ಡಿ ಎಂ ಕ್ಯೂಬ್, ಇದು ಮೋಲ್ ಪರ್ ಡಿ ಎಂ ಕ್ಯೂಬ್, ಎರಡು ಒಂದಕ್ಕೊಂದು ಕ್ಯಾನ್ಸಲ್ ಆಗಿ ಬರೀ ಏನು ಉಳಿದ್ಬಿಡ್ತೀವಿ? ಪರ್ ಸೆಕೆಂಡ್. ದಟ್ಸ್ ವೈ ದ ರೇಟ್ ಕಾನ್ಸ್ಟೆಂಟ್ for first order reaction is per second. ಇಲ್ಲಿ ಅದನ್ನ ಬರುತ್ತೆ ನೋಡ್ರಿ. For first order reaction the unit of rate constant is per second. ಹಂಗನ for second order ಅಂತ ಬನ್ನಿ. for second order ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಇದಂತೂ as it is ಬರೀಬೇಕಾದ್ರೆ mole per dm cube per second as it is ಬರೀ. ರೇಟ್ ಕಾನ್ಸ್ಟೆಂಟ್ ಕೆ ನ ಬರೀನಿ. ಮುಂದೆ ಆಕ್ಟಿವ್ ಮಾಸ್ ಆಫ್ ಆರ್ ಆರ್ ಕಾನ್ಸಂಟ್ರೇಷನ್ ಆಫ್ ಆರ್ ರೇಸ್ ಟು ಎನ್ ಐತೈತಿ. ಎನ್ ಅಂದ್ರೆ ಆರ್ಡರ್ ಆಫ್ ರಿಯಾಕ್ಷನ್ ಎಷ್ಟೈತಿಲ್ಲ? 2. ಹಂಗಂದ್ರೆ ಆರ್ ಯೂನಿಟ್ ಏನಂದ್ರೆ ಮೋಲ್ ಪರ್ ಡಿ ಎಂ ಕ್ಯೂಬ್ ರೇಸ್ ಟು 2 ಆಗಿಬಿಡುತ್ತೆ. ಅದನ್ನ ನಾವು ಹೆಂಗೆ ಬಿಡಿಸಿ ಬರೀಬಹುದಪ್ಪ ಅಂತಂದ್ರೆ ಮೋಲ್ ಪರ್ ಡಿ ಎಂ ಕ್ಯೂಬ್ ಪರ್ ಸೆಕೆಂಡ್ ಈಸ್ ಈಕ್ವಲ್ ಟು ಕೆ ಇಂಟು ಪರ್ ಸೆಕೆಂಡ್ ಅಂದ್ರೆ ಸೆಕೆಂಡ್ ಇರ್ತದೆ ಎಸ್. ರೇಟ್ ಕಾನ್ಸ್ಟೆಂಟ್ ಕೆ ಇಂಟು ಆರ್ ಸ್ಕ್ವೇರ್ ಅಂತ ಐತಿ ನೋಡ್ರಿ. ಆರ್ ಅಂತಂದ್ರೆ ಮೋಲ್ ಪರ್ ಡಿ ಎಂ ಕ್ಯೂಬ್. ಮತ್ತೆ ಇನ್ನೊಂದ್ಸಲ ಸ್ಕ್ವೇರ್ ಇದಕ್ಕೆ ಇನ್ನೊಂದ್ಸಲ ಮೋಲ್ ಪರ್ ಡಿ ಎಂ ಕ್ಯೂಬ್ ಇನ್ನೊಂದ್ಸಲ ಬರಿತೀವಿ. ಇದು ಮೋಲ್ ಪರ್ ಡಿ ಎಂ ಕ್ಯೂಬ್, ಇಲ್ಲಿ ಒಂದು ಮೋಲ್ ಪರ್ ಡಿ ಎಂ ಕ್ಯೂಬ್ ಕ್ಯಾನ್ಸಲ್ ಆಗಿಬಿಡ್ತು. ಒಂದು ಮೋಲ್ ಪರ್ ಡಿ ಎಂ ಕ್ಯೂಬ್ ಹಂಗೆ ಉಳಿದ್ರಿ. ಇಲ್ಲಿ ನ್ಯೂಮರೇಟರ್ನಾಗ ಇದ್ದಿದ್ದು ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗ್ಬಿಡ್ತಾರೆ? ಡಿನಾಮಿನೇಟರ್ ಬಂದ್ಬಿಡುತ್ತೆ. ಅವಾಗ ಕೆ ಇಸ್ ಈಕ್ವಲ್ ಟು ಏನಾಗ್ಬಿಡ್ತಂದ್ರೆ ಮೋಲ್ ಪರ್ ಡಿ ಎಂ ಕ್ಯೂಬ್ ಬಂದು ಡಿನಾಮಿನೇಟರ್ ಹಾಕೋತ ಅದನ್ನ ನೀವು ನ್ಯೂಮರೇಟರ್ ತೊಗೊಂಡ್ಬಂದ್ರಂದ್ರೆ ಅದು ಡಿ ಎಂ ಕ್ಯೂಬ್ ಪರ್ ಮೋಲ್ ಆಗಿಬಿಡ್ತದೆ. ಮುಂದೆ ಪರ್ ಸೆಕೆಂಡ್ ಆಸ್ ಇಟ್ ಈಸ್. ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ರೈಟ್ ದ ರೇಟ್ ಕಾನ್ಸ್ಟೆಂಟ್ ಫಾರ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಈಸ್ ಈಕ್ವಲ್ ಟು ಯೂನಿಟ್ ಫಾರ್ ದಿಸ್ ವಿಲ್ ಬಿ ಡಿ ಎಂ ಕ್ಯೂಬ್ ಪರ್ ಮೋಲ್ ಪರ್ ಸೆಕೆಂಡ್. ಅದೇ ಡಿ ಎಂ ಕ್ಯೂಬ್ ಪರ್ ಮೋಲ್ ಪರ್ ಸೆಕೆಂಡ್. ಓಕೆ, ನೀವೇನ್ ಮಾಡ್ಬೇಕಂದ್ರೆ ಈ ಚಾರ್ಟ್ ಹಾಕಬೇಕು. ರೀಸನ್ ಅಂತಂದು ಇಲ್ಲಿ ನಾ ಏನೇನು ಬರ್ತಲ್ಲ ಬೋರ್ಡ್ ಮೇಲೆ ಇದನ್ನೆಲ್ಲ ವರ್ಕ್ ಮಾಡಿ ಬರ್ಕೊಂಡು ನೋಟ್ಸ್ ರೆಡಿ ಮಾಡ್ಕೋಬೇಕು. ಇದಾದ್ಮೇಲೆ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡೋದು 4.4 ದಟ್ ಈಸ್ ಸ್ಯೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್. ನೆಕ್ಸ್ಟ್ ಹೆಡಿಂಗ್ ಸ್ಯೂಡೋ ಸ್ಪೆಲ್ಲಿಂಗ್ ನೋಡ್ರಿ. PSEUDO ಸ್ಯೂಡೋ ಫಸ್ಟ್ ಆರ್ಡರ್ ORDR ಫಸ್ಟ್ ಆರ್ಡರ್ ರಿಯಾಕ್ಷನ್. ಫಸ್ಟ್ ಆರ್ಡರ್ ಕ್ವಶನ್ ಏನು ಸ್ಟಾರ್ಟ್ ಆಗಿತ್ತಂದ್ರೆ ವಾಟ್ ಈಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್? ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದ್ರೆ ಏನು? ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದ್ರೆ ಏನು ಅಂದ್ರೆ ಈಗ ಆಲ್ರೆಡಿ ಹೇಳಿ ನಾವು ಆರ್ಡರ್ ಆಫ್ ರಿಯಾಕ್ಷನ್ ಡೆಫಿನಿಷನ್ ಅನ್ನೇ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತೇಳಿ ತೊಗೊಂಡ್ಬರ್ಬೋದು ನಾವು. ಆರ್ಡರ್ ಆಫ್ ರಿಯಾಕ್ಷನ್ ಡೆಫಿನಿಷನ್ ಏನೈತಿ? ಸಮ್ ಆಫ್ ದ ಪವರ್ಸ್ ರೇಸ್ ಟು ದಿ ಕಾನ್ಸಂಟ್ರೇಷನ್ ಟರ್ಮ್ಸ್ ಇನ್ ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ಡ್ ರೇಟ್ ಇಕ್ವೇಷನ್ ಅಂದು ಇಫ್ ಇಟ್ ಈಸ್ 1 then it is first order. Next in here pseudo first order reaction. Which type of reactions are called pseudo first order reaction? Pseudo first order reaction andre anta reactions golu. Pseudo first order reaction is one in which molecularity is more than one but obeys kinetics of first order. They are called pseudo first order reaction. I repeat once again. Pseudo first order reaction is one in which molecularity is more than one but obeys kinetics of first order. ಏನಂದ್ರೆ pseudo first order ಅಂದ್ರೆ molecularity more than one ಇರಬೇಕು. 2, 3, 4 ಬೇಕಾಗಿರ್ಬೋದು. ಆದ್ರೆ ಅದರ kinetics chemical kinetics ತರ ನೀವು ಸ್ಟಡಿ ಮಾಡಿದ್ರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇರಬೇಕು. ಹಂಗಿತ್ತಂದ್ರೆ ನಾವು pseudo first order reaction ಅಂತ ಕರಿತೀವಿ. ಹಂಗೆ ಎಕ್ಸಾಂಪಲ್ ಈಗ ಸದ್ಯಕ್ಕೆ ಯಾವ ನೋಡ್ತೀವಿ? ಫಾರ್ ಎಕ್ಸಾಂಪಲ್ ಅಂತೇಳಿ ಅಂದು ಫಾರ್ ಎಕ್ಸಾಂಪಲ್ ಅಂತಂದು ಫಸ್ಟ್ ಎಕ್ಸಾಂಪಲ್ ಇದು ನಂಬರ್ 1 ಅಂದ್ರೆ ನೀವೇನ್ ಬರೀಬೇಕಂದ್ರ ಎಸಿಡ್ ಹೈಡ್ರೋಲೈಸಿಸ್ ಆಫ್ ಮಿಥೈಲ್ ಎಸಿಟೇಟ್. ಈ ಕಂಪೌಂಡ್ ಬದಲು ಅದರ ನೇಮ್ ಬರೆಯಕ್ಕೆ ಸ್ಟಾರ್ಟ್ ಮಾಡಬೇಕು.
ಇದು ಎಸಿಟಿಕ್ ಆಸಿಡ್ ಡೆರಿವೇಟಿವ್ ಮಿಥೈಲ್ ಎಸಿಟೇಟ್. ಈ ಮಿಥೈಲ್ ಎಸಿಟೇಟ್ ತಗೊಂಡು ಬಂದ ಮಿಥೈಲ್ ಎಸಿಟೇಟ್ ದಿಸ್ ಈಸ್ ಸಬ್ಜೆಕ್ಟೆಡ್ ಫಾರ್ ಎಸಿಡ್ ಹೈಡ್ರೋಲಿಸಿಸ್. ನೀವು ಫಾರ್ ಎಕ್ಸಾಂಪಲ್ ಅಂದ್ರೆ ನಂಬರ್ 1 ಅಂತ ಫಸ್ಟ್ ಏನ್ ಬರೆಯಕ್ಕೆ ಸ್ಟಾರ್ಟ್ ಮಾಡೋದಂತಂದ್ರೆ acid hydrolysis of methyl acetate is a pseudo first order reaction because here molecularity is 2, that is more than 1, and it obeys kinetics of first order. ಅಷ್ಟು ಬರೆದು ಮುಂದಿನ ಇಕ್ವೇಷನ್ ಬರ್ಕೋಬೇಕು ಕೆಳಗೆ. ಮಿಥೈಲ್ ಎಸಿಟೇಟ್ ಪ್ಲಸ್ ಎಸಿಡ್ ಹೈಡ್ರೋಲಿಸಿಸ್ ಆಫ್ ಮಿಥೈಲ್ ಎಸಿಟೇಟ್ ಅಂದ್ರೆ ಎಸಿಡ್ ಆದ ಅದನ್ನ ಬರಿಬಾರ್ದು, ಡೈಲ್ಯೂಟ್ ಆಸಿಡ್ ಆದಿದ್ದಕ್ಕೆ ಈ ಜಾಗದಾಗ ಏನ್ ಬರಿತೀವ್ರಿ H2O ಬರೆದು ಬಿಡ್ತೀವಿ. ದ್ಯಾಟ್ ಮಿಥೈಲ್ ಎಸಿಟೇಟ್ when it undergo acid hydrolysis, acid ಅಂದ್ರೆ ನಾವು ಹೈಡ್ರೋಲಿಸಿಸ್ ಅಂದ್ರೆ acid ಬಂದ ರಿಯಾಕ್ಷನ್ ಆಗಿಲ್ಲ, ಅದ್ರೊಳಗೆ ಇದ್ದಂತ ಹೈಡ್ರೋಲಿಸಿಸ್ ಮೀನ್ಸ್ ಇಂಟರಾಕ್ಷನ್ ವಿತ್ ವಾಟರ್ ಮಾಲಿಕ್ಯೂಲ್ H2O ಬಂದು ಇಂಟರಾಕ್ಷನ್ ಆಗೈತಿ. ಪ್ರಾಡಕ್ಟ್ ಏನ್ ಫಾರ್ಮೇಷನ್ ಅದು CH3COH plus CH3OH. During this reaction, ಇಷ್ಟು ಬರ್ದು ಏನು ಮಾಡ್ಬೇಕಂತಂದ್ರೆ rate of reaction is equal to R into K into active mass of acetic acid multiplied by active mass of H2O. During this process, the rate of reaction already ಹೇಳಿ ನಾವು ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ಒಬೆ ಮಾಡಬೇಕು. ಅದಕ್ಕೆ ಇದು ರೇಸ್ಟ್ 1 ಇರ್ತೈತಿ, ಮತ್ತು ಇದು ರೇಸ್ಟ್ 1 ಇದ್ದಾಗ ಇದೇನಾಗಿರ್ತೈತೆ ಅಂದ್ರೆ 0. ಇದನ್ನು ಸ್ಪಷ್ಟವಾಗಿ ಬರೀಬೇಕು ನೋಡ್ರಿ. ರೇಸ್ಟ್ 1 ಅಂತ ಬರೀಬೇಕು, ರೇಸ್ಟ್ 0 ಅಂತಾನೆ ಬರೀಬೇಕು. ಡೆಫಿನಿಷನ್ ಪ್ರಕಾರ ಇಷ್ಟು ಮುಗಿತದೆ ಎಕ್ಸಾಂಪಲ್ ಕೊಟ್ಕೊಳ್ಳಿ. ಬಟ್ ನಿಮಗೆ ಎಕ್ಸ್ಪ್ರೆಷನ್ ನಾ ಮಾಡಾಕ್ತಿದ್ದೆ ಕನ್ಫರ್ಮ್ ಮಾಡ್ಕೊಳಕ್ಕೆ ಏನಂತಂದ್ರೆ ಈ ರಿಯಾಕ್ಷನ್ದಾಗ ಮಾಲಿಕ್ಯುಲಾರಿಟಿ 2 ಐತಿ, ಅಂದ್ರೆ ಮೋರ್ ದ್ಯಾನ್ 1 ಐತಿ. ಆರ್ಡರ್ ಆಫ್ ರಿಯಾಕ್ಷನ್ ಮಾಡಿದ ಚೆಕ್ ಮಾಡಿದ್ರೆ 1 + 0 ಅಂದ್ರೆ ಎಷ್ಟು ಆಗ್ತದೆ ಆರ್ಡರ್ ಆಫ್ ರಿಯಾಕ್ಷನ್ 1. That's why such type of reactions in which molecularity is more than 1 but obeys the kinetics of first order, they are considered as pseudo first order reaction. Actually ಏನದಲ್ಲ molecularity 2 ಐತಿಲ್ಲ, ಇದನ್ನ ನೋಡಿದ ಕೂಡಲೇ ಇದು ಆಗಕ್ಕೆ ಅನಿಸ್ತೈತೆ, ಬಟ್ ಇದನ್ನ ನಾವು ಫೋರ್ಸೇಬಲಿ ಫಸ್ಟ್ ಆರ್ಡರ್ ಮಾಡ್ತೇವೆ. ನಿಜವಾಗಿ ಫಸ್ಟ್ ಆರ್ಡರ್ ಅಲ್ಲ, ಆದ್ರೆ ಸ್ಯೂಡೋ ಅಂದ್ರೆ ಏನ್ರಿ? PSE ಸ್ಯೂಡೋ, PSEUDO ಸ್ಯೂಡೋ ಅಂದ್ರೆ ಏನು? ಮಿಥ್ಯ, ಫಾಲ್ಸ್, ಸುಳ್ಸುಳ್ಕ. ಆಕ್ಚುಲಿ ಅದು ಬೇರೆ ಇರ್ತೈತಿ, ಆದ್ರೆ ನಾವು ಸುಳ್ಸುಳ ಏನಂತೀವಿ ಇದನ್ನ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತೀವಿ. ಆ ಟೈಪ್ ಇರ್ತಕ್ಕಂಥ ಪ್ರೊಸೆಸ್. ಇಫ್ H2 is taken in less quantity, then it is going to obey the kinetics of second order. But since it is in large quantity in dilute HCl, hence it is considered as first order. Okay, second example. Example ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಡ್ಬೇಕು ನೀವು, ಬಟ್ ಎರಡು ಎಕ್ಸಾಂಪಲ್ ನಿಮ್ಗೆ ಗೊತ್ತಿರಲಿ. ನಂಬರ್ 2 ಅಂತಂದ್ರೆ ಮತ್ತೇನು ಬರ್ದಿರ್ಬೇಕಪ್ಪ ಅಂತಂದ್ರೆ acid hydrolysis of sucrose. It is also known as inversion of sucrose. C12H22O11 sucrose. ಈ ಸಿಸ್ಟಮ್ ಒಳಗ acid hydrolysis of sucrose ಅಂತಂದಾಗ when it reacts with dilute HCl, then the product form ultimate dilute HCl ಅಂದ್ರೆ ಇದ್ರೊಳಗೆ ಏನಾಗಬೇಕಾದ್ರೆ H2O ನೇ ಇನ್ವಾಲ್ವ್ ಆಗಬೇಕಾಗ್ತು. When C6H12O6 interacts with water molecule H2O, it forms C6H12O6 glucose plus fructose C6H12O6. ಇಲ್ಲಿನೂ ಬ್ಯಾಲೆನ್ಸ್ ಮಾಡಿ ಇಲ್ಲಿ ಬ್ಯಾಲೆನ್ಸ್ ಮಾಡಿ ಚೆಕ್ ಮಾಡಿದ್ರೆ ಎಲ್ಲ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಈಕ್ವಲ್ ಅದಾವು. ನೆಕ್ಸ್ಟ್ ಇಲ್ಲಿ ರೇಟ್ ಆಫ್ ರಿಯಾಕ್ಷನ್ ಬಂದಾಗ ನಂಬರ್ 2 ಬರೋದ್ಮ್ಯಾಗ ಏನೇನು ಬರಿಬೇಕು ನೋಡ್ರಿ. ರಿಯಾಕ್ಷನ್ ಬರೀಕಿಂತ ಮೊದಲು ಏನೇನು ಬರಿಬೇಕಂತಂದ್ರೆ acid hydrolysis of sucrose ಅಥವಾ ಡೈರೆಕ್ಟ್ ಬರೆದ್ಬಿಡ್ರಿ. ಏನು ಬರೀಬೇಕು? In acid hydrolysis of sucrose, the molecularity is more than 1 but it obeys kinetics of first order. ಫುಲ್ ಪಾಯಿಂಟ್ ಕೊಟ್ಟು ಇಕ್ವೇಷನ್ ಬರೀರಿ. ತಳಗಿನಿಂದ ರೇಟ್ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ಅಂತಂದು K multiplied by concentration of C12H22O11 into concentration of H2O ಅಂದು ಮ್ಯಾಗ ಏನು ಮಾಡ್ಬೇಕಂದ್ರೆ ಇದಕ್ಕೆ ರೇಸ್ಟ್ 1 ಅಂತ ಬರೀಲೇಬೇಕು, ಇದಕ್ಕೆ ರೇಸ್ಟ್ ಏನು ಬರೀಬೇಕ್ರಿ 0. Thus we are going to observe one more example for pseudo first order reaction. Okay, ಎರಡಕ್ಕೂ ಒಂದೊಂದು ಎಕ್ಸಾಂಪಲ್ ಕೊಡ್ಬೇಕ್ರಿ. ಇಲ್ಲೇನು ಎಕ್ಸ್ಪ್ರೆಷನ್ ಇಲ್ಲ, ಎಕ್ಸ್ಪ್ರೆಷನ್ ಕೊಟ್ಟ ಇದನ್ನೆಲ್ಲ ಬರೀಬೇಕು. ಎಕ್ಸಾಂಪಲ್ ಅದನ್ನು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಬರೀಬೇಕು. ಓಕೆ, ನಾವು ಅಪ್ ಟು
to here we are going to conclude pseudo first order reaction. In the next we ನೋಡ್ತೀವಿ 4.5 that is temperature dependence. ಆದಾಗ temperature coefficient, Arrhenius equation, relation between K and K2 ಈ ಪಾರ್ಟ್ ನೋಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ. Temperature dependence. Most of the reaction depends upon the temperature, and on an average, increasing temperature increases rate of reaction. ಎಷ್ಟೋ ಸಿಚುವೇಶನ್ ಒಳಗ ಎಷ್ಟೋ ಸಂದರ್ಭದೊಳಗ ಟೆಂಪರೇಚರ್ ಹೆಚ್ಚು ಮಾಡ್ಕೋತ ಹೋದ್ರೆ ತಿಳ್ಕೊರೆ ರೇಟ್ ಆಫ್ ರಿಯಾಕ್ಷನ್ ಹೆಚ್ಚಾಗ್ತಾ ಹೋಗ್ತೈತಿ. ಕೆಲವೊಂದು ಸಿಚುವೇಶನ್ ರಿವರ್ಸ್ ಉಲ್ಟಾನು ಐತದ. ನಿಮಗ ಬೇಸಿಕ್ ಬುಕ್ ಒಳಗೆ ಒಂದು ಡಯಾಗ್ರಾಮ್ ತೆಗ್ಸಿರ್ತೀವಿ. ಬೇಸಿಕ್ ಬುಕ್ ಯಾರು ತೊಗೊಂಡು ಕೂತಿದ್ದಿಲ್ಲ ಅಂದ್ರೆ ಅಲ್ಲೇ ಯಾರು ನಿಂದ್ರೆ ಇಲ್ಲಿಕಂದ್ರೆ ಇಂಥದ್ದು ಏನು ಕರೆಕ್ಟ್ ಆಯ್ತು. ಡಯಾಗ್ರಾಮ್ ಏನೈತೆ ಅಂತಂದ್ರೆ ಒಂದು 5 ನಿಮಿಷ ಇರ್ತೈತೆ ಮತ್ತೆ ಕೂತ್ಬಿಟ್ರೆ ಡಯಾಗ್ರಾಮ್ ಒಳಗೆ ಏನೈತೆ ಅಂತಂದ್ರೆ ಈ ಟೈಪ್ ಒಂದು ಬಾಯ್ಲಿಂಗ್ ಟ್ಯೂಬ್ ತೋರಿಸಿ ಇನ್ನೊಂದು ಐಸ್ ಪೀಸ್ ತೋರಿಸಿದ್ ನೋಡ್ರಿ. ಹಿಂಗೆ ತೇಲಾಕತೈತೆ ನೀರಾಗ ತೇಲಾಕತೈತೆ ಅನ್ನೋ ರೀತಿ ತೋರಿಸ್ಯಾರ. ಅಲ್ಲಿ ನೀವು ಮೊದಲು ಏನು ಬರ್ದಿರ ಅಂತಂದ್ರೆ ಇನ್ಕ್ರೀಸಿಂಗ್ ಟೆಂಪರೇಚರ್, ಅದಕ್ಕಿಂತ ಮೊದಲು ಒಂದು ಸ್ಟೇಟ್ಮೆಂಟ್, ಮೆಲ್ಟಿಂಗ್ ಆಫ್ ಐಸ್ ಈಸ್ ಎಂಡೋಥರ್ಮಿಕ್ ಪ್ರೊಸೆಸ್. ಮೆಲ್ಟಿಂಗ್ ಆಫ್ ಐಸ್ ಈಸ್ ಎಂಡೋಥರ್ಮಿಕ್ ಪ್ರೊಸೆಸ್. ಐಸ್ ಮೆಲ್ಟ್ ಆಗತ್ತಂದ್ರೆ ಹೀಟ್ ಅಬ್ಸಾರ್ಬ್ ಮಾಡ್ತಾರೆ. ನೆಕ್ಸ್ಟ್ ಸೆಂಟೆನ್ಸ್ ಏನು ಬರ್ತೀರ ಅಂತಂದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಟೆಂಪರೇಚರ್. ಇದಾದ್ಮೇಲೆ ರೆಡ್ ಇಂಕ್ಲೇ ಬರ್ತೈತೆ ನೋಡ್ರಿ. ಎಲ್ಲ ಬೇಸಿಕ್ ಬುಕ್ಕೊಳಗೆ ಇರೋ ಬರ್ತೈತ ಒಂದ್ಸಲ ರೆಡ್ ಇಂಕ್ಲೇ ಏನು ಬರುತ್ತೆ ಅಂತಂದ್ರೆ ಇನ್ಕ್ರೀಸಿಂಗ್ ಟೆಂಪರೇಚರ್ ಡಿಕ್ರೀಸಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಸ್, ಐ ವಿಲ್ ರಿಪೀಟ್ ದ ಸ್ಟೇಟ್ಮೆಂಟ್. ಇನ್ಕ್ರೀಸಿಂಗ್ ಟೆಂಪರೇಚರ್ ಡಿಕ್ರೀಸಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಇದು ಫಿಕ್ಸ್ ಇದೆ, ಅದು ಇರೋದ ಶತಸಿದ್ಧ. ಅದರ ಜೊತೆಗೆ ನಾವು ನೋಡುವಂಥ ರಿಯಾಕ್ಷನ್ಗಳು ಯಾವ್ಯಾವಪ್ಪ ಅಂದ್ರೆ ಟೆಂಪರೇಚರ್ ಡಿಪೆಂಡೆಂಟ್ಗಳು. ಆನ್ ಆ್ಯನ್ ಎವರೇಜ್ ಇನ್ಕ್ರೀಸಿಂಗ್ ಟೆಂಪರೇಚರ್ ಇನ್ಕ್ರೀಸಸ್ ರೇಟ್ ಆಫ್ ರಿಯಾಕ್ಷನ್. ಓಕೆ, ಈ ಡಯಾಗ್ರಾಮ್ ನೋಡಿದ ಕೂಡ ನಿಮಗೇನೋ ಒಂದು ಐಡಿಯಾ ಬಂದಿರ್ಬೋದು. ಇದು ಏನೈತಪ್ಪ ಅಂದ್ರೆ ಟೊಮೆಟೊ. ಎಲ್ಲ ಗ್ರೀನ್ ಕಲರ್ಲೇ ತೋರಿಸ್ಬೇಕಾಗಿತ್ತು, ಆದರೂ ಈ ಸದ್ದು ನಾವು ಏನು ಮಾಡೋದು ಬ್ಲೂ ಕಲರ್ ತೋರಿಸಿ. ಗ್ರೀನ್ ಆ್ಯಂಡ್ ಕಲರಾಗ ಐತೆ ತಿಳ್ಕೊರಿ. ಓಕೆ, ರೂಮ್ ಟೆಂಪರೇಚರ್ ಈಗ ಸದ್ಯಕ್ಕೆ ರೂಮ್ ಟೆಂಪರೇಚರ್ ಎಷ್ಟೈತೆ ಅಂತ ತಿಳ್ಕೊರಿ. 30 ಡಿಗ್ರಿ ಸೆಲ್ಸಿಯಸ್ ಐತೆ ಅಂತ ತಿಳ್ಕೊರಿ. ಅಪ್ರಾಕ್ಸಿಮೇಟ್ ಸದ್ಯಕ್ಕೆ ರೂಮ್ ಟೆಂಪರೇಚರ್ ಎಷ್ಟೈತಿ? 30 ಡಿಗ್ರಿ. ಈ ಟೊಮೆಟೊ ಒಂದು 2 ಡೇಸ್ ತನಕ ಇಟ್ಟಪ್ಪ ಅಂತಂದ್ರೆ ಇದು ಡಿಸ್ಟ್ರಾಯ್, ಡ್ಯಾಮೇಜ್, ಡಿಕಂಪೋಸ್ ಹಿಂಗೆ ಆಗಿ ಹೋಗ್ತೈತೆ ಅಂತ ಇಮ್ಯಾಜಿನ್ ಮಾಡ್ರಿ. ಇದ ಟೊಮೆಟೊ ತೊಗೊಂಡೋಗಿ ನಾವು ರೆಫ್ರಿಜರೇಟರ್ ಒಳಗೆ ಇಟ್ಟಿವಿ, ಫ್ರಿಜ್ ಒಳಗೆ ಇಟ್ಟಿವಿ. ಫ್ರಿಜ್ ಭಾಳ ದಿವಸದಿಂದ ಯೂಸ್ ಮಾಡ್ತಿದ್ರು, ಬರೀ 20 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ಮೇಂಟೈನ್ ಮಾಡ್ತಿತ್ತಂದ್ರೆ ಅವಾಗ ಇದು 2 ದಿವಸ ಇರುವಂಥ ಟೊಮೆಟೊ ಏನಂದ್ರೆ ಅದ ಫ್ರಿಜ್ನಾಗ 4 ದಿವಸ ತಾಳಿಕೆ ಬರ್ತದೆ, ಉಳಿತೇವೆ. ಇದನ್ನು ನಾವು 10 ಡಿಗ್ರಿ ಸೆಲ್ಸಿಯಸ್ ತೊಗೊಂಬಂದು ತಿಳ್ಕೊರಿ, 4 ದಿವಸ ಇರ್ಬೇಕಾಗಿ ಟೊಮೆಟೊ ಏನಾಗ್ಬೋದ್ರಿ 8 ದಿವಸ ತನಕ ಇರೋಕ್ಕೆ ಸಾಧ್ಯತೆ ಅದಾವ. ಇದು ಏನು ತೋರಿಸ್ಕೊಡ್ತಂದ್ರೆ ಡಿಕ್ರೀಸಿಂಗ್ ಟೆಂಪರೇಚರ್ ಡಿಕ್ರೀಸಸ್ ರೇಟ್ ಆಫ್ ಡಿಕಂಪೋಸಿಷನ್. ಆನ್ ಆ್ಯನ್ ಎವರೇಜ್ ಇಟ್ ಈಸ್ ಆಲ್ಮೋಸ್ಟ್ ಡಬಲ್ ಫಾರ್ ಎವ್ರಿ 10 ಡಿಗ್ರಿ ಚೇಂಜ್ ಇನ್ ಟೆಂಪರೇಚರ್. ನಾನು ಕಡಿಮೆ ಮಾಡ್ಕೋತ ಬಂದ ಎಕ್ಸಾಂಪಲ್ ಹೇಳಿದ್ದೆ, ಇದನ್ನ ಹೆಚ್ಚು ಮಾಡ್ಕೋತ ಹೋದ್ವಿ. ನಾವು ಐ ಆಮ್ ಗೋಯಿಂಗ್ ಟು ಟೇಕ್ this tomato into the large container filled by water and it is going to be heated. ಈಗಿನ ಹೀಟ್ ಮಾಡಿಲ್ಲ, ಇನ್ನ ಹೀಟರ್ ಮಾಡಲಿ, ಈಗ ಇಟ್ಟಂದ್ರೂ ಇದು 2 ದಿವಸ ಬರ್ತದೆ. ಇದನ್ನೇನಾದ್ರು ಹೀಟ್ ಮಾಡಿಬಿಟ್ನಿ 40 ಡಿಗ್ರಿ ಸೆಲ್ಸಿಯಸ್ಗೆ ತೊಗೊಂಬಂದ್ಬಿಟ್ವಿ. 30 ಡಿಗ್ರಿ ಇದ್ದು 40 ಡಿಗ್ರಿ ಸೆಲ್ಸಿಯಸ್ ತೊಗೊಂಬಂದಂತಂದ್ರೆ 2 ದಿವಸ ಬರಬೇಕಾಗಿದ್ದ ಟೊಮೆಟೊನ ಏನಾಗ್ಬಿಡುತ್ತೆ ರೀ, 1 ದಿನಕ್ಕೆ ಬಂದ್ಬಿಡ್ತದೆ ಏನ್ರಿ.
For every 10 degree rise in temperature, the rate of reaction increases by 2 times. Remember, not only the rate, even rate constant also increases by 2 times. Okay, 30 degree Celsius 2 days ಬರ್ತದೆ, 40 degree ಬಂದ್ರೆ ಏನಾಗ್ಬಿಡುತ್ತೆ 1 day. ನಾನು 40 ದಿಂದ 50 degree Celsius ತೊಗೊಂಡ್ಬರ್ತೀನಿ ನಾನು. 50 degree Celsius ತೊಗೊಂಡ್ಬಂದ್ರೆ ಹಾಫ್ ಡೇ ಆಗಿಬಿಡ್ತು. ಹಾಫ್ ಡೇ ಅಂದ್ರೆ ಎಷ್ಟು ಅವರ್ಸ್ ಆತ್ರಿ? 12 hours. ಇದು 2 day ಇದೆ. ಏನು ಇದೆ ಅಂತ 1 day. ಈಗ ಏನಾಗ್ಬಿಡ್ತು 12 hours ಬಂದ್ಬಿಡ್ತದೆ. 50 ಇದ್ದಿದ್ದು 60 degree Celsius ತೊಗೊಂಡ್ಬಂದೆ, 12 hours ಬಂದು ಏನಾಗ್ಬಿಡ್ತದೆ 6 hours ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ 60 ದಿಂದ 70 degree Celsius ತೊಗೊಂಡ್ಬಂದೆ, 6 hours ಬರಬೇಕಾಗಿದೆ, ಏನಾಗ್ಬಿಡ್ತು 3 hours ಅಷ್ಟೇ ಬಂದ್ಬಿಡ್ತೈತೆ. 80 degree Celsius ತೊಗೊಂಡ್ಬಂದೆ, ಹಿಂಗೆ ಕಂಟೈನರ್ನಲ್ಲಿ ಟೆಂಪರೇಚರೈಸ್ ಮಾಡಿ 80 degree ತಂದೇವೆ, 3 hours ಬಂದು ಏನಾಗ್ಬಿಡ್ತಾರೆ 1.5 hour. 1.5 hour means how many minutes? 90 minutes. ಇದು 12 hours, 6 hours, 3 hours, 3 hours ಅರ್ಧ ಆಗಿಬಿಡ್ತದೆ. And that is 1.5 hour, that is 90 minutes. Instead of 80 degree, if I take it as 90 degree, and that will become 45 minutes. 90 ಬದಲಿ ಇದನ್ನ 100 ಡಿಗ್ರಿಗೆ ಇಟ್ಟು ನಾವು ಬಾಯ್ಲ್ ಮಾಡಿಬಿಟ್ನಪ್ಪ ಅಂತಂದ್ರೆ 45 minutes ಬರೋ ಬದಲಿ 22.5 or 23 minutes ತನಕ ಬರ್ತದೆ ತಿಳ್ಕೊರಿ. 22 minutes ಆಗೈತೆ ಅಂತ ತಿಳ್ಕೊರಿ. ಮತ್ತು ಇದೇ ಟೊಮೆಟೋನ ಕುಕ್ಕರ್ದಾಗ ಇಟ್ಟು ಒಂದೆರಡು ಸೀಟಿ ಹೊಡಿಸ್ಬಿಟ್ರಪ್ಪ ಅಂತಂದ್ರೆ ಅವಾಗ ಅಲ್ಲಿ ವಾಟರ್ 110 degree ಬಾಯ್ಲ್ ಅಂತ ತಿಳ್ಕೊರಿ. ಅಂದ್ರೆ ಏನಾಗ್ಬಿಡ್ತ್ರಿ 11 minutes. Why? In pressure cooker, cooking is fast because instead of 100 degree, water boils nearly at 110 degree, even 115 degree. 110 degree ಅಲ್ಲ 115 degree ತನೂ ಬಾಯ್ಲ್ ಆಕೈತೆ. ಪ್ರೆಷರ್ ಕುಕ್ಕರ್ ಗ್ಯಾಸ್ಕೆಟ್ ರಬ್ಬರ್ ಏನಿರ್ತದಲ್ರಿ, ಅದು ಎಷ್ಟು ಹೊಸದಿರ್ತದ ಅದು ಇನ್ನೂ 115 ವಾಟರ್ ಬಾಯ್ಲ್ ಆಕೈತೆ. ಹೀಗಾಗಿ ಕುಕಿಂಗ್ ಇನ್ನೂ ಫಾಸ್ಟ್ ಆಗತ್ತೆ ನಮಗೆ. ಓಕೆ, ರೀಸನ್ ಏನಪ್ಪ ಅಂತಂದ್ರೆ ಅದಕ್ಕೆ ಮತ್ತೆ ರೀಸನ್ ಏನಂದ್ರೆ ಡ್ಯೂ ಟು ಇನ್ಕ್ರೀಸಿಂಗ್ ಪ್ರೆಷರ್, ದ ಪ್ರೆಷರ್ ಕುಕ್ಕರ್ ಈಸ್ ಗೋಯಿಂಗ್ ಟು ಗಿವ್ ಶಾರ್ಟರ್ ಪೀರಿಯಡ್ ಆರ್ ನೀಡ್ ಶಾರ್ಟರ್ ಪೀರಿಯಡ್ ಫಾರ್ ಕುಕಿಂಗ್. ಓಕೆ, ಎನಿಹೌ ಈ ಸಿಚುವೇಶನ್ ಇಂದ ನಮಗೆ ಏನು ಗೊತ್ತಾಗ್ತೈತಪ್ಪ ಅಂದ್ರೆ ಫಾರ್ ಎವ್ರಿ 10 degree rise in temperature, the rate of reaction increases 2 times. ಬಟ್ ನಾವು ಟೆಂಪರೇಚರ್ ಕೋಎಫಿಷಿಯಂಟ್ ಡೆಫಿನಿಷನ್ ಆಗಿ ಏನು ಹೇಳ್ತೀವಿ ಅಂತಂದ್ರೆ ಫಾರ್ ಎವ್ರಿ 10 degree rise in temperature, the rate constant increases by 2 times ಅಂತ ಹೇಳ್ತೀವಿ ನಾವು. ಅಂದ್ರೆ ನಾವು ಮೊದಲೊಂದಷ್ಟು ಟೆಂಪರೇಚರ್ ತಗೊಂಡಿದ್ವಿ, ಅದೆಷ್ಟಿತ್ತಪ್ಪ ಅಂದ್ರೆ ಟೆಂಪರೇಚರ್ ಅಂತಂದ್ರೆ T degree Celsius ಇತ್ತು. ಮೊದಲೊಂದಷ್ಟು ಟೆಂಪರೇಚರ್ ಅದೆಷ್ಟಿತ್ತು T degree Celsius. ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ರೆ ಇಟ್ ಈಸ್ ಇನ್ಕ್ರೀಸ್ಡ್ ಬೈ 10 degree, that means T plus 10 degree Celsius ಆಗಿಬಿಡ್ತು. T degree Celsius ಇದ್ದಾಗ ಏನು ರೇಟ್ ಕಾನ್ಸ್ಟೆಂಟ್ ಇತ್ತಲ್ಲ ಅದನ್ನ ನಾನು T plus 10 degree Celsius ತೊಗೊಂಡ್ಬಂದ್ರೆ ಅವಾಗ ಏನು ರೇಟ್ ಕಾನ್ಸ್ಟೆಂಟ್ ತೊಗೊಂಡ್ಬರ್ತೀವಿ. ಇದಕ್ಕಿಂತ ಇದು ಹೆಚ್ಚಿರ್ತೈತಿ. ಇದಕ್ಕಿಂತ ಇದು ಎಷ್ಟು ಹೆಚ್ಚಿರ್ತೈತೆ ಅಂದ್ರೆ 2 times ಹೆಚ್ಚಿರ್ತೈತೆ. ಫಾರ್ ಎವ್ರಿ 10 degree rise in temperature, the rate constant ಡಬಲ್ ಆಕೈತಿ. ಅದನ್ನ ನಾವು ಫಾರ್ಮುಲಾದಾಗ ಹೆಂಗೆ ಕೊಡ್ತೀವಪ್ಪ ಅಂತಂದ್ರೆ the temperature coefficient is given by the symbol mu. Temperature coefficient is the symbol mu there, and this is equal to the rate constant at T degree Celsius and rate constant at T plus 10 degree Celsius ತೊಗೊಂಡ್ಬರ್ತೀವಿ. ಫಸ್ಟ್ ಏನಂತಲ್ಲ ಮ್ಯಾಲಿನ K T plus 10 degree Celsius divided by rate constant at T degree Celsius, and this ratio is approximately equal to 2. ಈ ವ್ಯಾಲ್ಯೂ approximately equal to ಏನಿರುತ್ತೆ 2 ಇರ್ತದೆ. ಇದ್ರ ಪ್ರಕಾರ ಇಲ್ಲೇ ಮುಂದೆ 2 ಅಂತ ಬರೆದು ಇದು ಅಷ್ಟು ಸೇರಿಸಿ ಒಂದು ಬಾಕ್ಸ್ ಒಳಗೆ ಹಾಕಿಬಿಡ್ರಿ. ಲೈಕ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ದ ಟೆಂಪರೇಚರ್ ಕೋಎಫಿಷಿಯಂಟ್. ಈಗ ನಾ ಇದು ಡಿಗ್ರಿ ಸೆಲ್ಸಿಯಸ್ ಅಂತ ತೋರಿಸಿನಿ.
ಮತ್ತು ಇದ ಕ್ಯಾಲ್ವಿನ್ದಾಗ ಇತ್ತಂದ್ರೆ ಏನಾಕೈತಿ? ಮ್ಯೂ ಈಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ ಕೆ. ಇದನ್ನು ಕ್ಯಾಲ್ವಿನಿಗೆ ಕನ್ವರ್ಷನ್ ಮಾಡ್ಕೊಂಡಿದ್ದೇವೆ ಅಂದ್ರೆ ಟಿ ಪ್ಲಸ್ 10, ದಟ್ ಈಸ್ ಕ್ಯಾಪಿಟಲ್ ಟಿ ಪ್ಲಸ್ 10 ಕ್ಯಾಲ್ವಿನ್. ಕ್ಯಾಪಿಟಲ್ ಕೆ ಇದೆ ಕ್ಯಾಲ್ವಿನ್ ಡಿವೈಡೆಡ್ ಬೈ ಸೆಕೆಂಡ್ ಲೆಟರ್ ಕೆ, ಎರಡು ರೇಟ್ ಕಾನ್ಸ್ಟೆಂಟ್ at tk, and this value is also approximately equal to 2. ನೋಡ್ರಿ, ಇದು ಮ್ಯೂ ನ ಸೇಮ್ ಆಸ್ ಇಟ್ ಈಸ್ ಟೆಂಪರೇಚರ್ ಕೋಎಫಿಷಿಯಂಟ್. ಇದು ಸೆಕೆಂಡ್ ಲೆಟರ್ ಕೆ ನ ಬರಿಬೇಕು ಇವನ್ನೆಲ್ಲಾನು. ಇದು ಡಿಗ್ರಿ ಸೆಲ್ಸಿಯಸ್ ನೊಳಗೆ ಐತಿ, ಇದು ಕ್ಯಾಲ್ವಿನ್ ನೊಳಗೆ ಐತಿ. ಏನ್ರಿ ಇದನ್ನ ಡೆಫಿನಿಷನ್ ಹಂಗೆ ಮೊದಲಿಂದ ಬರೆದು this is the ratio, that temperature coefficient is the ratio of rate constants at T plus 10 degree Celsius and at T degree Celsius, and this is approximately equal to 2. Similarly here also we are going to observe is equal to 2. ಇದಾದ್ಮೇಲೆ ನೆಕ್ಸ್ಟ್ ಪಾರ್ಟ್ ಯಾವ್ದು ನೋಡ್ತೀವಿ? ಟೆಂಪರೇಚರ್ ಕೋಎಫಿಷಿಯಂಟ್ ಆದ್ಮೇಲೆ ಅರೇನಿಯಸ್ ಇಕ್ವೇಷನ್ 4.5.2. ಅರೇನಿಯಸ್ ಇಕ್ವೇಷನ್ ಏನು ಹೇಳ್ತೈತಿ, ಎದ್ರ ಬಗ್ಗೆ ಹೇಳ್ತೈತಿ ಅಂತಂದ್ರೆ 4.5.2 ಹೆಡ್ಡಿಂಗ್ ಒಳಗೆ ಅರೇನಿಯಸ್ ಇಕ್ವೇಷನ್ ಒಳಗೆ ಒಂದು ಅರೇನಿಯಸ್ ಕಾನ್ಸ್ಟೆಂಟ್ ಎ ಅಂತ ಬರ್ತೈತಿ. ಅದಾದನೆ ರೇಟ್ ಕಾನ್ಸ್ಟೆಂಟ್ ಕೇನು ವ್ಯಾಲ್ಯೂನು ಬರ್ತೈತಿ. ಟೆಂಪರೇಚರ್ಗೂ ರಿಲೇಷನ್ ಹೇಳ್ಕೊಂಡು ಬರ್ತೈತೆ. ಟೆಂಪರೇಚರ್ ರಿಲೇಷನ್ ಯಾವ ರೀತಿ ರಿಲೇಷನ್ ಅದಾವ ಅಂತ ಹೆಂಗೆ ರಿಲೇಟೆಡ್ ಅದಾವ ಅಂತಂದ್ರೆ 4.5.2 Arrhenius equation. Write the Arrhenius equation ಅಂತ ಎಕ್ಸಾಮ್ ನಾಗ ಕೇಳಿದ್ರೆ ಫಾರ್ಮುಲಾ ಬರೀಬೇಕು, ಮತ್ತು ಅದ್ರಾಗ ಏನೇನದನ್ನ ಅವ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಬೇಕು. ಟರ್ಮ್ಸ್ ಯಾವ್ಯಾವನ್ನೆಲ್ಲ ಬರೀಬೇಕು. Arrhenius equation is given as follows ಅಂತಂದು K is equal to A into exponential of minus EA divided by RT. K is equal to capital A multiplied by exponential of minus EA upon RT ಅಂತ ಬರ್ತೇವೆ. Where EA is considered as, EA is equal to ಏನಂತಂದ್ರೆ energy of activation. EA is considered as energy of activation, where R is the same as you already know that gas constant, T absolute temperature, second letter K is known as rate constant, while capital A is considered as Arrhenius constant. ಈ ಫಾರ್ಮುಲಾ ಬರೀರಿ. ಫಾರ್ಮುಲಾ ಬರೆದ ಮ್ಯಾಗ ಅದರ ತಳಗ ಹೇರ್ ಅಂತಂದು ಸೆಕೆಂಡ್ ಲೆಟರ್ K is equal to rate constant, capital A is equal to Arrhenius constant, EA is equal to EA ಅಂತಂದ್ರೆ ಎನರ್ಜಿ ಆಫ್ ಆಕ್ಟಿವೇಶನ್. ಇದನ್ನ EA ಹೆಂಗ್ ಬರೀಬೇಕಂತಂದ್ರೆ ಈ ರೀತಿ ಬರೀಬೇಕು. EA ಸೆಕೆಂಡ್ ಲೆಟರ್ ಎ ಗತೆ ಅಲ್ಲ, ಅಂದ್ರೆ ಹಿಂಗಲ್ಲ. EA ಅಂತೇಳಿ ಹಿಂಗೆ ಬರೆದ್ರೆ ಇದು ರಾಂಗ್ ಇದೆ ಅಂದ್ರೆ ಇದು ಸಫಿಕ್ಸ್ ಗತೆ ಕಾಣಬೇಕು. ಆ ರೀತಿ ಸಣ್ಣ EA ಅಂತೇಳಿ ಬರೀಬೇಕು. Here EA is equal to energy of activation. Then next R is gas constant, T is absolute temperature. Temperature ನ absolute scale ನಾವು ನೋಡ್ತೇವೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನು ಬಂತಂದ್ರೆ ಎನರ್ಜಿ ಆಫ್ ಆಕ್ಟಿವೇಶನ್ EA ಅಂದ್ರೆ ಏನು? ಎನರ್ಜಿ ಆಫ್ ಆಕ್ಟಿವೇಶನ್ ಸಂಬಂಧಪಟ್ಟಂಗ ಒಂದೆರಡು ಗ್ರಾಫ್ ಹಾಕ್ತೀವಿ. ಇಲ್ಲಿಗೆ ಅಂತಂದ್ರೆ ಈ ಸದ್ಯಕ್ಕೆ ನಾವು ನೋಡಿದ ಪ್ರಕಾರ ಸ್ಯೂಡೋ ಫಾಸ್ಟ್ ಆರ್ಡರ್ ಮುಗಿತ್ರಿ. ಅದಾದ್ಮೇಲೆ 4.5.1 ಕೋಎಫಿಷಿಯಂಟ್ ಟೆಂಪರೇಚರ್ ಕೋಎಫಿಷಿಯಂಟ್ ನೋಡಿದ್ವಿ. ಅರೇನಿಯಸ್ ಇಕ್ವೇಶನ್ ನೋಡಿವಿ. ಈಗ ಇದಕ್ಕೆ ಮತ್ತೆ ಸ್ವಲ್ಪ ಸಂಬಂಧಪಟ್ಟಂಗೆ ಇರತ್ತಲ್ಲ, ಎನರ್ಜಿ ಆಫ್ ಆಕ್ಟಿವೇಶನ್ ಅಂದ್ರೆ ಏನು, ಆ ಟರ್ಮ್ದ ಎಕ್ಸಿಸ್ಟೆನ್ಸ್ ಹೆಂಗೈತಿ ಅನ್ನೋದನ್ನ ನೋಡ್ತೀವಿ ನಾವು ಸದ್ಯಕ್ಕೆ. ಓಕೆ, now we are going to observe two graphs here, that is change in enthalpy against the reaction progress. If this is the position
let this be as the position or existence of reactant R. ಈಗ ಯಾವುದೇ ರಿಯಾಕ್ಷನ್ ನಡೀಬೇಕಾದ್ರೂ, ಫಾರ್ ಎಕ್ಸಾಂಪಲ್ ಕಂಬಷನ್ ಆಫ್ ವುಡ್, ಕಟ್ಟಿಗೆನ ಇದ ಸುಡಬೇಕಾಗಿತ್ತು ತಿಳ್ಕೊರಿ. ಇದಕ್ಕೆ ಸಾಕಷ್ಟು ಆಕ್ಸಿಜನ್ ಮಾಲಿಕ್ಯೂಲ್ಸ್ ಬಂದು ಕೊಲಿಜನ್ ಆಗಿರ್ತಾವೆ ಇದ್ರ ಮೇಲೆ, ಆದರೂ ರಿಯಾಕ್ಷನ್ ನಡೆಯಂಗಿಲ್ಲ. ಯಾವಾಗ ರಿಯಾಕ್ಷನ್ ನಡೀತೈತಂದ್ರೆ ಈ ಕಂಟೆಂಟ್ ಎನರ್ಜಿ ಜಾಸ್ತಿ ಮಾಡಬೇಕು, ಇದ್ರದ್ದು ಎನರ್ಜಿ ಹೆಚ್ಚು ಮಾಡಬೇಕು. ಈಗ ಸದ್ಯಕ್ಕೆ ಇದ್ರ ಎನರ್ಜಿ ಎಷ್ಟೈತಂದ್ರೆ ಆರ್. ಇದು ಮತ್ತು ಆಕ್ಸಿಜನ್ ಎಲ್ಲ ಕೂಡ ಅಷ್ಟು ರಿಯಾಕ್ಟೆಂಟ್ಗಳು ಇವೆಲ್ಲಾನು, ಇದು ವುಡ್ ಮತ್ತು ಇದಕ್ಕೇನು ಕೊಲಿಜನ್ ಆಗತ್ತಂದ್ರೆ ಆಕ್ಸಿಜನ್, ಇವೆಲ್ಲ ಕೂಡ ಆರ್ ರಿಯಾಕ್ಟೆಂಟ್. ಹಂಗೆ ಪ್ರಾಡಕ್ಟ್ ಆಗಂಗಿಲ್ಲ. ಇದು ಏನು ಮಾಡ್ಬೇಕಂದ್ರೆ ಇದ್ರ ಎನರ್ಜಿ ಜಾಸ್ತಿ ಮಾಡಬೇಕು. ಏನು ಎನರ್ಜಿ ಜಾಸ್ತಿ, ಹೆಂಗೆ ಜಾಸ್ತಿ ಮಾಡ್ಬೇಕಂದ್ರೆ ಸಪ್ಲೈ ಹೀಟ್, ಅದಕ್ಕೆ ಹೀಟ್ ಸಪ್ಲೈ ಮಾಡ್ರಿ. ಎಷ್ಟೋ ಒಂದಿಷ್ಟು ಹೀಟ್ ಎನರ್ಜಿ ನಾವು ಸಪ್ಲೈ ಮಾಡಿದ ಮೇಲೆ ಆಮ್ಯಾಗ ಅದು ರಿಯಾಕ್ಷನ್ ನಡೆದ ಏನಾಗ್ಬಿಡುತ್ತಿಲ್ಲ, ಪ್ರಾಡಕ್ಟ್ ಆಗಿ ಕನ್ವರ್ಷನ್ ಆಗಿಬಿಡ್ತದೆ. ಇದು ರಿಯಾಕ್ಟೆಂಟ್ ಪೊಸಿಷನ್, ಇದು ಪ್ರಾಡಕ್ಟ್ ಪೊಸಿಷನ್. ಈ ಗ್ರಾಫ್ ಏನ್ ಹೇಳ್ತೈತೆ ಅಂತಂದ್ರೆ ರಿಯಾಕ್ಟೆಂಟ್ದಾಗ ಎಷ್ಟು ಎನರ್ಜಿ ಐತಲ್ಲ, ಪ್ರಾಡಕ್ಟ್ದೊಳಗೆ ಅದಕ್ಕಿಂತ ಕಡಿಮೆ ಎನರ್ಜಿ ಐತಿ. If this is the process in which the energy associated with the reactant is more and that of the product is less, then this is known as exothermic reaction. ಇಂಥ ರಿಯಾಕ್ಷನ್ಸ್ ನಾವು exothermic reaction ಅಂತ ಕರಿತೀವಿ ನಾವು. ಈ ರಿಯಾಕ್ಟೆಂಟ್ ಒಳಗೆ ಎಷ್ಟೊಂದಿಷ್ಟು ಎನರ್ಜಿ ಇತ್ತು, ಆದ್ರೆ ಆ ಎನರ್ಜಿ ಸಫಿಷಿಯಂಟ್ ಆಗಲಿಲ್ಲ. ನಾವೇನು ಮಾಡಿದ್ದೀವಿ, ಅದಕ್ಕೆ ಎಕ್ಸ್ಟ್ರಾ ಎನರ್ಜಿ ಸಪ್ಲೈ ಮಾಡಿದ್ದೀವಿ. ಏನು ಎಕ್ಸ್ಟ್ರಾ ಎನರ್ಜಿ ಸಪ್ಲೈ ಮಾಡಿದಲ್ಲ, ದ್ಯಾಟ್ ಮಿನಿಮಮ್ ಎಕ್ಸ್ಟ್ರಾ ಎನರ್ಜಿ which has been supplied to bring the chemical change, that is known as energy of activation. ಈ ಪೊಸಿಷನ್ದಾಗ ಏನಿರುತ್ತಲ್ಲ, ಇಲ್ಲಿ ಬಂದದ್ದು ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್. ಆ ಜಾಗದೊಳಗೆ ಏನಂತಂದ್ರೆ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಬಂದು ಕೂತಿರುತ್ತೆ. Activated complex. Thus, we are going to observe nature of graph for exothermic process. Now, in case of endothermic reaction again, let this be as position of the reactant, and that reactant also needs extra energy to bring the chemical change and finally converts into product. This minimum extra energy, that minimum extra energy supplied to the reactants to bring the chemical change, that energy is known as energy of activation. If you observe this graph, in this graph we are going to observe, or the conclusion is that the energy associated with the reactant is less than that of the product, or the energy associated with the product is more than that of the reactant. In this case, some amount of energy is retained with the product. That means absorption of energy takes place. Such type of reactions in which the energy is going to be absorbed is known as endothermic process. ಅದಕ್ಕೆ ಇದನ್ನು ನಾವು ಏನಂತ ಕರಿತೀವಿ, ಎಂಡೋಥರ್ಮಿಕ್ ಪ್ರೊಸೆಸ್ ಅಂತ ಕರಿತೀವಿ ನಾವು. ಎಂಡೋಥರ್ಮಿಕ್. ಓಕೆ, ಎಂಡೋಥರ್ಮಿಕ್ ಪ್ರೊಸೆಸ್, ಇದನ್ನು ನಾವು ಎಂಡೋಥರ್ಮಿಕ್ ಪ್ರೊಸೆಸ್ ಅಂತ ಕರಿತೀವಿ. Thus, we are going to observe in endothermic process the energy associated with the product is more than that of reactant, while in exothermic reaction the energy associated with the product is less than that of the reactant. Anyhow, in both the cases some amount of extra energy, ಎರಡು ಕೇಸ್ನಾಗೂ ನಾವು ಒಂದಿಷ್ಟು ಎಕ್ಸ್ಟ್ರಾ ಎನರ್ಜಿ ಸಪ್ಲೈ ಮಾಡಿವಿ. That extra energy is known as energy of activation. Then we are going to give 3 definitions. ಈಗಿಂದ ಏನಿತ್ತಲ್ಲ ಮತ್ತೆ 3 ಡೆಫಿನೇಷನ್ಗಳು ಸ್ಟಾರ್ಟ್ ಆಗ್ತಾವ. ಒಂದನೇ ಡೆಫಿನೇಷನ್ ಎನರ್ಜಿ ಆಫ್ ಆಕ್ಟಿವೇಶನ್. ಇಲ್ಲಿ ನೋಡಿ,
ಈ ಎರಡು ಗ್ರಾಫ್ ಹಾಕ್ರಿ, ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ಅಂತ ಬರೀರಿ. ಬರೆದ ಮ್ಯಾಗ ನೆಕ್ಸ್ಟ್ ನೀವೇನಂದ್ರೆ ಪ್ಯಾರಾಗ್ರಾಫ್ ಮಾಡಿ ಈ ಡೆಫಿನಿಷನ್ ಬರೀಬೇಕು. ದ ಮಿನಿಮಮ್ ಎಕ್ಸ್ಟ್ರಾ ಎನರ್ಜಿ should acquire acquire by the reactant to form product is called energy of activation. That is energy of activation. Next, ಇದು ನಾವು ಎಕ್ಸ್ಟ್ರಾ ಸಪ್ಲೈ ಮಾಡಿದ ಎನರ್ಜಿ. ರಿಯಾಕ್ಟೆಂಟ್ಸ್ ಆಲ್ರೆಡಿ ಒಂದಿಷ್ಟು ಎನರ್ಜಿ ಇರುತ್ತೆ ನೋಡ್ರಿ. ರಿಯಾಕ್ಟೆಂಟ್ ನೋಡಿದ ಆಲ್ರೆಡಿ ಅದ್ರೊಳಗೆ ಒಂದಿಷ್ಟು ಎನರ್ಜಿ ಇರುತ್ತೆ. ದಟ್ ಈಸ್ ಕಾಲ್ಡ್ ಎವರೇಜ್ ಎನರ್ಜಿ. ಎವರೇಜ್ ಎನರ್ಜಿ ಆ್ಯಂಡ್ ಎನರ್ಜಿ ಆಫ್ ಆಕ್ಟಿವೇಶನ್ ಟುಗೆದರ್ ಇಟ್ ಈಸ್ ನೋನ್ ಆಸ್ ಥ್ರೆಸ್ಹೋಲ್ಡ್ ಎನರ್ಜಿ. ಮೂರು ಡೆಫಿನೇಷನ್ ಗೊತ್ತಾಗುತ್ತೆ ಅದಕ್ಕೆ. ಒಂದು ಎನರ್ಜಿ ಆಫ್ ಆಕ್ಟಿವೇಶನ್, ಇನ್ನೊಂದು ಥ್ರೆಸ್ಹೋಲ್ಡ್ ಎನರ್ಜಿ. ಥ್ರೆಸ್ಹೋಲ್ಡ್ ಎನರ್ಜಿ ಮೀನ್ಸ್ the energy associated with the normal molecule and the extra energy of activation that we have supplied. Then energy associated with the normal molecule is known as average energy. Andra threshold energy tondra it is addition of both. Threshold energy is addition of both energy of activation as well as average energy. Second definition, the total energy associated with the reactants including both average energy and energy of activation is called threshold energy. Threshold energy spelling THRESHOLD, threshold energy. And thus we are going to observe one more definition, threshold energy. Next, average energy is the energy associated with normal reactant molecule before undergoing reaction or chemical process. Reaction ನಡೆಯೋಕ್ಕಿಂತ ಮೊದಲ ಅದರ ಜೋಡಿ ಅದರ ಕಡೆ ಏನೊಂದು ಎನರ್ಜಿ ಇರೋದಿಲ್ಲ, ಆ ಎನರ್ಜಿನ ನಾವು ಏನಂತ ಕರಿತೀವಿ, ಎವರೇಜ್ ಎನರ್ಜಿ ಅಂತ ಹೇಳ್ತಿರ್ತೀವಿ ನಾವು. ಎವರೇಜ್ ಎನರ್ಜಿ ಈಸ್ ದ ಎನರ್ಜಿ ಅಸೋಸಿಯೇಟೆಡ್ ವಿತ್ ನಾರ್ಮಲ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್. That's regarding the average energy. Like that, we are going to get three definitions, and these are related as threshold energy is including both average energy and energy of activation. Nanತರ ನಾವು ಏನು ಬರೀಬಹುದು ಅಂತಂದ್ರೆ threshold energy is equal to, it is a sum of threshold energy ಅಂದ್ರೆ ಇದು ಎರಡಕ್ಕೂ ಸಮ್ ಅಂತ ಹೇಳಿ ನೋಡ್ರಿ. ಏನು ಸಮ್? ಎನರ್ಜಿ ಆಫ್ ಆಕ್ಟಿವೇಶನ್, ಪ್ಲಸ್ ಮತ್ತೆ ಇದೇನಾಗಿದ್ರೆ ಎವರೇಜ್ ಎನರ್ಜಿ. Average energy, and that is the relation between all these together. Okay, now we are going to come for the Arrhenius equation. Next we are going to start 4.5.4, that is the relation between K1, K2 and T1, T2. 4.5.3 ಅಂತಂದ್ರೆ ಅದು ನೆಕ್ಸ್ಟ್ ಇದ್ರೊಳಗೆ ನಾವು ನೋಡ್ತೀವಿ. ಇದನ್ನು ಈ ಸದ್ಯ ನಾವು ನೋಡೋಕೆ ಸ್ಟಾರ್ಟ್ ಮಾಡ್ತೀವಿ ನೋಡಿ. ರೈಟ್, ಓಕೆ. This section is 4.5.4, that is the relation between K1, K2 and T1, T2. Is that 4.5.6, the relation between K1, K2 and T1, T2. ಇದಾದ್ಮೇಲೆ 4.5.5 ಗ್ರಾಫ್. ಇಲ್ಲಿ ತನಕ ಇವತ್ತಿನ ಸೆಕ್ಷನ್ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಪಾರ್ಟ್ 4 ಏನಿದ್ರೆ ಅದರೊಳಗೆ 4.5.6 ನೆಕ್ಸ್ಟ್ ಇನ್ಕ್ಲೂಡ್ ಮಾಡ್ಕೋತೀವಿ. ಅಂದ್ರೆ ಈಗ ಇಲ್ಲಿಗೆ ಕನ್ಫ್ಯೂಷನ್ ಆಗ್ಬಿಡ್ತೈತಿ ಈಗ ನಮ್ದು ಇವತ್ತಿನ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ನಮ್ಗೆ ಏನೈತಲ್ಲ 4.6, ದಟ್ ಈಸ್ ಪಾರ್ಟ್ 4, 4ನೇ ಭಾಗ ಅಲ್ಲಿಗೆ ಕನ್ಫ್ಯೂಷನ್ ಮಾಡೋಣ.
ಓಕೆ, ಪಾರ್ಟ್ 3 ಗೆ ಸಂಬಂಧಪಟ್ಟದೊಳಗಿಂದ 4.5.4 ಡೆರಿವೇಶನ್ ಆಫ್ ರಿಲೇಷನ್ ಬಿಟ್ವೀನ್ K1 K2 and T1 T2. ಇದನ್ನ ಹೆಡ್ಡಿಂಗ್ ಹೆಂಗೆ ಕೊಟ್ಟಿರ್ಬೋದು ಅಂದ್ರೆ ಡೆರಿವೇಶನ್ ಆಫ್ ರಿಲೇಷನ್ ಬಿಟ್ವೀನ್ ರೇಟ್ ಕಾನ್ಸ್ಟಂಟ್ಸ್ at different temperature. K1 K2 ಅಂದ್ರೆ ರೇಟ್ ಕಾನ್ಸ್ಟಂಟ್ಸ್, T1 T2 ಅಂದ್ರೆ ಟೆಂಪರೇಚರ್. ರಿಲೇಷನ್ ಬಿಟ್ವೀನ್ ರೇಟ್ ಕಾನ್ಸ್ಟಂಟ್ಸ್ at different temperature ಅಂತಲೂ ಹೇಳ್ಬೋದು ನಾವು. ಬೇಕಾದ್ರೆ ನೀವು ಬ್ರಾಕೆಟ್ ಒಳಗೆ ಬರೆದ ಬಿಡ್ರಿ ಅದನ್ನು. ರಿಲೇಷನ್ ಬಿಟ್ವೀನ್ K1 K2 ಅಂತ ಅಂದು ಅದ್ರ ಮುಂದೆ ರೇಟ್ ಕಾನ್ಸ್ಟಂಟ್ಸ್ at different temperature. Different temperature. Yes? Okay. ಈ ಹೆಡ್ಡಿಂಗ್ ಬರೆದ ಮೇಲೆ ಅಕಾರ್ಡಿಂಗ್ ಟು ಅರೇನಿಯಸ್ ಇಕ್ವೇಶನ್ ಫಸ್ಟ್ ಬರೆದಿದ್ದು. ಅಕಾರ್ಡಿಂಗ್ ಟು ಅರೇನಿಯಸ್ ಇಕ್ವೇಶನ್ ಎಂದು K is equal to capital A multiplied by exponential of minus EA upon RT. Equation number 1. ಇಷ್ಟು ಬರೆದ ಮೇಲೆ ನೆಕ್ಸ್ಟ್ taking land on both sides. Taking land ಅಂತಂದ್ರೆ log to the base e ಅನ್ನೋದು. Taking land or log to the base e on both sides. ಎರಡು ಸೈಡ್ ತಗೊಂಡ್ಬಿಡ್ರಿ. ಅವಾಗ ಏನಾಯ್ತು ನೋಡ್ರಿ ಇದು log land k is equal to land m into n ಫಾರ್ಮ್ ಇದೆ. log m into n ಅಂದ್ರೆ log m plus log n. ಅದಕ್ಕೆ ಇದೇನಾಗ್ಬಿಡ್ತಂದ್ರೆ ln a ಪ್ಲಸ್ ಎರಡು ಕಡೆ log ಹಾಕಲ್ಲ ಮಾಡಿದ್ವಿ. ಈ ಕಡೆ ಇದು log k ಬರೆದು ಈ ಕಡೆ log a to the base e ಆಗಿದ್ದು ಪ್ಲಸ್ ಐತಿದೆ. ಯಾಕಂದ್ರೆ log m into n ಫಾರ್ಮ್ ಇದೆ. ಅದಕ್ಕೆ log m plus log n. ಈಗ ಇದಿಷ್ಟ ಏನಾಗ್ತಂದ್ರೆ ಇದನ್ನ ಬಿಡ್ರಿ, ಇದು ಇಷ್ಟ ನೋಡ್ರಿ. This is log m raised to n type. Ln m raised to n type. Ln m raised to n is n into ln m. ಅಂದ್ರೆ minus EA upon RT. ಕೆಳಗೆ ಬರ್ತದೆ ಇದು ಎಕ್ಸ್ಪೋನೆನ್ಷಿಯಲ್ ಕೆಳಗೆ ಬಂತು. ನೆಕ್ಸ್ಟ್ ಇಂಟು log e to the base e ಇದ್ದಂಗೆ ನೋಡ್ರಿ. ಲಾಗರಿಥಮ್ ಒಂದು ರೂಲ್ ಪ್ರಕಾರ log e to the base e ಅಥವಾ log e to the base a log x to the base x ಹಿಂಗಿತ್ತಂದ್ರೆ ಆ ವ್ಯಾಲ್ಯೂ 1 ಐತಿ. ಅದಕ್ಕೆ ನಾವು ಇದನ್ನ 1 ಅಂತ ಕನ್ಸಿಡರ್ ಮಾಡಿಬಿಡ್ತೀವಿ. ಅವಾಗ ಇದೇನಂತಂದ್ರೆ ಈಕ್ವೇಶನ್ ನಂಬರ್ 1 ಅಂತ ಅನ್ಬೋದು ನಾವು. ಇದು ಪ್ಲಸ್ ಹಿಂಗೆ ಇರಲಿ ಮೈನಸ್ ಹಿಂಗೆ ಬ್ರಾಕೆಟ್ ಒಳಗನೆ ಇರಲಿ. ಏನ್ ನಂಬರ್ 2. ನೆಕ್ಸ್ಟ್ ನೋಡ್ರಿ ln k is equal to ln a plus minus a upon RT ಅನ್ನೋದು ಒಂದು ಫಾರ್ಮ್ ಬರುತ್ತೆ. ಈಗ ಏನು ಮಾಡ್ತೀವಿ ಅಂತಂದ್ರೆ let k1 k2 be the second letter k1 k2 ಇಲ್ಲೇನು ಬರ್ದಲ್ಲ ಇವ let k1 k2 be the rate constants at t1 and t2. ಇಲ್ಲಿ ಬರೀ ಈಕ್ವೇಶನ್ ನಂಬರ್ 2 ಆದ್ರೆ ಏನು ಬರಬೇಕಂದ್ರೆ let k1 and k2 be the rate constants at temperature T1 and T2. At temperature T1 and T2. Let K1 and K2 be the rate constants at temperature T1 and T2. And therefore, our ln K1 is equal to ಇದು ಕಾನ್ಸ್ಟೆಂಟ್ ಇದೆ, ಅರೇನಿಯಸ್ ಕಾನ್ಸ್ಟೆಂಟ್. ಇದು a1 a2 ಅಂತ ಚೇಂಜ್ ಆಗೋದಿಲ್ಲ. ಇಷ್ಟೇ ಬರ್ಬಿಡ್ರಿ. ಪ್ಲಸ್ ಬ್ರಾಕೆಟ್ ಒಳಗೆ ಮೈನಸ್ EA ಡಿವೈಡೆಡ್ ಬೈ RT1. ಎನರ್ಜಿ ಆಫ್ ಆಕ್ಟಿವೇಶನ್ R ವ್ಯಾಲ್ಯೂನು ಚೇಂಜ್ ಆಗಿಲ್ಲ. ಟೆಂಪರೇಚರ್ T1 K1 ಹಿಂಗೆ ತೊಗೊಂಡಪ್ಪ ಅಂತಂದ್ರೆ ಇವೆಲ್ಲ ವ್ಯಾಲ್ಯೂಸ್ ಸೇಮ್ ಬರ್ಬಿಡ್ತಾವೆ. ಲೆಟ್ ದಿಸ್ ಬಿ ಆಸ್ ಈಕ್ವೇಶನ್ ನಂಬರ್ 3. ಆ್ಯಂಡ್ ಯಾಕಂದ್ರೆ ಯಾರು ತೊಗೊಂಡ್ರಿ ನಾವು K1 K2 T1 T2 ತೊಗೊಂಡ್ರಿ. therefore ln K2 is equal to ln A plus in the bracket minus EA divided by RT2 equation number 4. ಈಗ
ಇಕ್ವೇಶನ್ 3 4 ಒಳಗೆ ಸಬ್ಟ್ರಾಕ್ಟ್ ಮಾಡಿರಿ. ಇಕ್ವೇಶನ್ 4 -3 ಮಾಡಿದ್ವಿ ಅಂತಂದ್ರೆ now equation 4 minus equation 3 becomes now equation 4 minus equation 3 becomes ಹಿಂಗರೆ ಬರೀರಿ ಅಥವಾ subtracting equation number 3 in equation number 4 ಅಂತಲೂ ಬರೀಬಹುದು. ಬಟ್ 4 ಒಳಗೆ 3 ಸಬ್ಟ್ರಾಕ್ಟ್ ಮಾಡಬೇಕು ಅಂದ್ರೆ ln k2 minus ln k1 ಆಗ್ತದೆ. therefore ln k2 minus ln k1 is equal to ln k2 minus ln k1 is equal to ಇಲ್ಲಿ ಇಕ್ವೇಶನ್ ನಂಬರ್ 4 ದೊಳಗೆ ln a ಅಂತ ಐತಿ, ಇಕ್ವೇಶನ್ ನಂಬರ್ 3 ದೊಳಗೆ ln a ಅದಾವ, ಎರಡು ಸೇಮ್ ಅದಾವ. ಇದರಾಗ ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಗ್ಬಿಟ್ರು ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟು. ನೆಕ್ಸ್ಟ್ 4 ಒಳಗಿಂದ ಏನಿಲ್ಲ ಇದು ಹಿಂಗೆ ಬರೀರಿ ಅಂದ್ರೆ ಏನಂತಿದ್ದು ಮೈನಸ್ EA minus EA divided by R T1 T2 ಆಗಿದ್ದು R T2 minus of minus EA divided by R T1 minus ಇದು EA divided by R T1 ಆಗಿಬಿಡ್ತದೆ. log m minus log n is equal to log m minus log n equal to ಏನಾಗ್ಬಿಡ್ತೀರಿ log m by n or ln k2 divided by k1 equal to ln k2 divided by k1 is equal to ಇಲ್ಲಿ ನೋಡ್ರಿ EA upon R EA upon R ಎರಡು ಕಡೆ ಕಾಮನ್ ಆಗಿದೆ, ಅದನ್ನು ಹೊರಗೆ ತಗೊಂಡ್ರು ಇದು ಮೈನಸ್ ಆಫ್ ಮೈನಸ್ ಏನಾಗ್ಬಿಡ್ತೀರಿ ಪ್ಲಸ್, ಇದು ಮೈನಸ್ ಹಿಂಗೆ ಉಳಿತು. ಈಗ ಮೊದಲು EA upon R ಹೊರಗೆ ತಗೊಂಡ್ಬರ್ತೀವಿ ನೋಡ್ರಿ, EA divided by R ಆಗಿಬಿಡ್ತು. ಬ್ರಾಕೆಟ್ ಒಳಗೆ ಏನು ಉಳಿತೈತೆ ನೋಡ್ರಿ EA by R. ಇಲ್ಲಿ ಬ್ರಾಕೆಟ್ನಾಗ ಏನು ಉಳಿತು -1 upon T2 ಉಳಿತು. ಇಲ್ಲಿ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗಿ ಏನು ಉಳಿತ್ರಿ 1 upon T1. ಹಂಗಂದ್ರೆ 1 upon T1 minus 1 upon T2. This is equal to ಇಲ್ಲಿ LCM ತೆಗೆದ್ರೆ T1 T2 ಅಂತ ಅಂದ್ಕೊಳ್ಳೋಣ EA divided by R multiplied by ನೆಕ್ಸ್ಟ್ ಇದಕ್ಕೆ ಬಂದಾಗಿದ್ರೆ ಇದಕ್ಕೆ LCM ಅನ್ನು T1 into T2 ಆಗಿಬಿಡ್ತು. ಮುಂದಿನ T2 ಇಲ್ಲಿ ಬಂದಾಗ T1 ಆ ಕಡೆ ಹೋಗ್ತಾನೆ ಏನಾಗ್ಬಿಡ್ತ್ರಿ T2 minus T1 and this one is ln K2 divided by K1. ಈ ಲ್ಯಾಗ್ ಇದ್ದಿದ್ದು ಲಾಗ್ ಟು ದ ಬೇಸ್ E ಇದ್ದಂಗೆ ಇದನ್ನು ನಾನು ಲಾಗ್ ಟು ದ ಬೇಸ್ 10 ಆಗಿ ಕನ್ವರ್ಷನ್ ಮಾಡಿದ್ರೆ 2.303 ಇಂದ ಮಲ್ಟಿಪ್ಲೈ ಮಾಡಬೇಕು. ಈಗ ಬೇಕಾದ್ರೆ ಇದರಿಂದ ಸ್ಟೆಪ್ ಹಂಗೆ ಬರೆದ್ಬಿಡೋಣ ಏನಾಗ್ಬಿಡುತ್ತೆ ಇದು therefore 2.303 log to the base 10 ಆಗಿಬಿಡುತ್ತೆ ಇಂಟು 2.303 ಇದ್ದಿದ್ದು ಆ ಕಡೆ ಕಳಿಸ್ಬಿಡ್ರಿ. therefore log K2 divided by K1 to the base 10 is equal to 2.303 ಆ ಕಡೆ ಕಳಿಸಿದ್ರೆ 2.303 ಇಂಟು R ಆಗಿಬಿಡುತ್ತೆ. ಮ್ಯಾಗ ಏನು ಮಾಡಿಬಿಡ್ತೀರಿ ಎನರ್ಜಿ ಆಫ್ ಆಕ್ಟಿವೇಶನ್ EA ಮಲ್ಟಿಪ್ಲೈಡ್ ಬೈ ಬ್ರಾಕೆಟ್ ಮಲ್ಟಿಪ್ಲೈಡ್ ಬೈ ಬ್ರಾಕೆಟ್ ಒಳಗೆ ಏನು ಬರೀಬೇಕಾಯ್ತು T2 minus T1 divided by T1 into T2, and this is considered as the relation between rate constants at different temperature. Relation between rate constants at different temperature. Let this be as equation number 5. This is equation number 5. Okay, this derivation ಏನೈತಲ್ಲ 3 times ನೋಡ್ಲಾರ್ದ 3 ಸಲ ನೋಡ್ಲಾರ್ದ ಬರ್ಕೊಂಡ್ಬರ್ಬೇಕು. ಇದು ಏನು ನಾವು ಡೆರಿವೇಶನ್ ನೋಡಿವಿ ಅಥವಾ ಇಲ್ಲೇನು ನೋಡಕತ್ತೀವಿ ಇದ್ರೊಳಗೆ 4.5.5 ಒಂದು ಗ್ರಾಫ್ ಐತೆ ನೋಡ್ರಿ. 4.5.5 ಅಂತ ಏನು ಗ್ರಾಫ್ ಐತಲ್ಲ ಇದು ಡೆರಿವೇಶನ್ ಇದ್ದಂಗೆ ಬರ್ಕೋರಿ ಇದನ್ನ ನೋಡಾರ್ದ 3 ಸಲ ಬೇರೆ ಬರ್ಕೊ
ಇದಾದ್ಮೇಲೆ ನೆಕ್ಸ್ಟ್ ರೀಡಿಂಗ್ ಇದೆ 4.5.5 ಗ್ರಾಫ್ ಅಂತ ಇದೆ. ಆ ಗ್ರಾಫ್ನೊಳಗೆ ಈ ಪಾರ್ಟ್ನೊಳಗೆ ಏನು ನೋಡ್ತೀವಿ ಅಂದ್ರೆ ಇದೇ ಇಕ್ವೇಶನ್ ಅನ್ನ ಇಲ್ಲೇನು ಇಕ್ವೇಶನ್ ನಂಬರ್ 2 ಇಲ್ಲ ಈ ಇಕ್ವೇಶನ್ ತೊಗೊಂಬರ್ತೀವಿ ನಾವು. ಇಲ್ಲೇನು ಮಾಡ್ಬಿಡ್ತೀವಿ ಅಂತಂದ್ರೆ ವಿ ನೋ ದ್ಯಾಟ್ ಅಂತ ಬರೀರಿ, ಅಥವಾ ಫ್ರಾಮ್ ಅರೇನಿಯಸ್ ಇಕ್ವೇಶನ್ ಅಂದು ಇದು ಹೆಂಗೆ ಹಿಂಗೆ ಬರಿಬೋದು ನೀವು. ಏನಂತೈತಿ ಇದು ಲ್ಯಾನ್ ಕೆ ಸೆಕೆಂಡ್ ಲೆಟರ್ ಕೆ ಲ್ಯಾನ್ ಕೆ ಈಸ್ ಈಕ್ವಲ್ ಟು ಮೈನಸ್ ಇ ಎ ಅಪಾನ್ ಆರ್ ಟಿ ಅಂತ ಐತಿ ನೋಡ್ರಿ. ಮೈನಸ್ ಇ ಎ ಅಪಾನ್ ಆರ್ ಇಂಟು ಟಿ ಇದ ಬರ್ದ ನಾನು ಮೈನಸ್ ಇ ಅಪಾನ್ ಆರ್ ಟಿ ವ್ಯಾಲ್ಯೂ ಪ್ಲಸ್ ಲ್ಯಾನ್ ಇ ವೈ ನೋ ದ್ಯಾಟ್ ಅಂತಂದ್ರೆ ಇದು ಹೆಂಗೈತೆ ಹಿಂಗೆ ಇಕ್ವೇಶನ್ ಬರ್ರಿ. ಹಿಂಗೆ ಇಕ್ವೇಶನ್ ಬರ್ದು ಏನು ಮಾಡ್ಬೇಕಂತಂದ್ರೆ ದಿಸ್ ಈಸ್ ಕಂಪೇರ್ಡ್ ವಿತ್ ಇಕ್ವೇಶನ್ ಆಫ್ ಸ್ಟ್ರೇಟ್ ಲೈನ್. ಇಕ್ವೇಶನ್ ಆಫ್ ಸ್ಟ್ರೇಟ್ ಲೈನ್ ಯಾವುದಂದ್ರೆ y ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ. y ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಆಗಿಬಿಡಿ. ಇದೇನು ತೋರಿಸ್ಕೊಡ್ತೈತಿ ಲ್ಯಾನ್ ಕೆ ಈಸ್ ಅಲಾಂಗ್ y axis minus e upon r is the slope and time in this case time along x axis 1 upon t is going to be varied and y intercept is ln a. ಇದಕ್ಕೆ ನಾವು ಗ್ರಾಫ್ ಹಾಕ್ಬಿಟ್ಟಿವಿ. x axis ಗುಂಟ ಏನು ವೇರಿಯೇಷನ್ ಆಗುತ್ತೆ ನೋಡ್ರಿ ಗ್ರಾಫ್ ಒಳಗೆ. x axis ಗುಂಟ ಏನೈತಿನೆ 1 upon t. ಭಾಳಷ್ಟು ಮಂದಿ 1 upon t ಅಂದ್ಕೊಳ್ಳೇನ ಟೈಮ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಟೈಮ್ ಅಲ್ಲ ಟೆಂಪರೇಚರ್. x axis y axis ಗುಂಟ ln k variation ಆಗೋದಿಲ್ಲ. ln k is going to be change in this case, that is ln k. next slope minus ಐತೆ, ಸ್ಲೋಪ್ ನೆಗೆಟಿವ್ ಇದ್ರೆ ಏನಂತೀವಿ ನಾವು ಈ ಟೈಪ್ ಡಿಕ್ರೀಸಿಂಗ್ ಆರ್ಡರ್ ಒಳಗೆ ಬರ್ತದೆ. ಮುಂದೆ y ಇಂಟರ್ಸೆಪ್ಟ್ ಏನಂತ ಐತ್ರಿ ln a. ಈ ಗ್ರಾಫದ ಸ್ಲೋಪ್ ಏನಾಗೈತಿ ಸ್ಲೋಪ್ ಈಸ್ ಈಕ್ವಲ್ ಟು ಒಂದು ಸಲ ಸಿ ಟಿ ಒಳಗೆ ಇದನ್ನ ಗ್ರಾಫ್ ತೋರಿಸಿರೋರು. ಎಕ್ಸ್ ಎಕ್ಸಿಸ್ ಗುಂಟ 1 upon t, y axis ಗುಂಟ ln k ತೋರಿಸಿ ln a y ಇಂಟರ್ಸೆಪ್ಟ್ ಇದನ್ನು ತೋರಿಸಿಲ್ಲ, ಬಿಟ್ಟುಬಿಟ್ಟರು ಅವರು. ಇವು ಎರಡೇ ವೇರಿಯೇಷನ್ ತೋರಿಸಿ ವಾಟ್ ಈಸ್ ಸ್ಲೋಪ್ ಸ್ಲೋಪ ಏನಂತ ಕ್ವಶನ್ ಮಾರ್ಕ್ ಕೇಳಿಬಿಟ್ಟಿದ್ದಾರೆ. 4 ಆಪ್ಷನ್ ಒಳಗೆ ಎಲ್ಲ ಟೈಪ್ ಆಪ್ಷನ್ಸ್ ಕೊಟ್ಟು ಇದರೊಳಗಿಂದ ಸ್ಲೋಪ್ ಏನಿಲ್ಲ m ಈಕ್ವಲ್ ಟು 1 upon a r ಅದು ಒಂದು ಆಪ್ಷನ್ ಇಟ್ಬಿಟ್ಟಾರ ಅವರು. ಇದ್ರ ಪ್ರಕಾರ ಈ ಇಕ್ವೇಶನ್ ಪ್ರಕಾರ ನೋಡಿದ್ರೆ ಇದಾದ್ರ ಸ್ಲೋಪ್ ಆಕೈತಿ. ಇದರ ಹಂಗೆ ಒಮ್ಮೆಲೆ ನೋಡಿದ್ಮೇಲೆ ಗೊತ್ತಾಗಿಲ್ಲ. ಮತ್ತು ಎಲ್ಲಿ ಕನ್ಫ್ಯೂಷನ್ ಆಕೈತೆ ಅಂತ ಹೇಳಿದ್ನಲ್ಲ, ಇದು 1 upon t ಇದ್ದ ಟೈಮ್ ಅಂತ ತಿಳ್ಕೊಂಡ್ಬಿಟ್ರೆ ಏನೂ ಗೊತ್ತಾಗಿಲ್ಲ. ದಿಸ್ ಈಸ್ ಟೆಂಪ್ರೇಚರ್, ದಿಸ್ ಈಸ್ ರೇಟ್ ಕಾನ್ಸ್ಟೆಂಟ್. ಈ ಗ್ರಾಫು ಸ್ವಲ್ಪ ಸರಿಯಾಗಿ ಲಕ್ಷ ಕೊಟ್ಟು ನೋಡಿ ನೆನ್ಪಿಟ್ಕೊರಿ. ನೀವೇನು ಮಾಡ್ಬೇಕಂದ್ರೆ ವಿ ನೋ ದ್ಯಾಟ್ ಅಂತ ಈ ಫಾರ್ಮುಲಾ ಬರೆಯೋದು. ಫಾರ್ಮುಲಾ ಬರೋದು ಮತ್ತೆ ಹಂಗಾದ್ರೆ ಮುಂದೆ ಇಟ್ ಈಸ್ ಕಂಪೇರ್ಡ್ ವಿತ್ ಇಕ್ವೇಶನ್ ಆಫ್ ಸ್ಟ್ರೇಟ್ ಲೈನ್ y = mx plus c ಅಂತ ಬರೆದ್ಬಿಡ್ರಿ. ನೆಕ್ಸ್ಟ್ ಲೈನ್ ಒಳಗೆ ಈ ಗ್ರಾಫ್ ಹಾಕಿ ಏನ್ರಿ, ಆಮೇಲೆ ಸ್ಲೋಪ್ ಈಕ್ವಲ್ ಟು ಇಷ್ಟು ಬರೆದ್ಬಿಡ್ರಿ. ಈ ಗ್ರಾಫ್ ಹಾಕಿದ್ರೆ ಗ್ರಾಫ್ ಹೇಳಕ್ಕೆ ಸ್ಟಾರ್ಟ್ ಆಗೈತೆ ನಿಮಗೆ. ಎಕ್ಸ್ ಎಕ್ಸಿಸ್ ಗುಂಟ 1 upon t, y axis ಗುಂಟ ln k, ಇದು ಸ್ಲೋಪ್ ಮೈನಸ್ e upon r. ಸ್ಲೋಪ್ ನೆಗೆಟಿವ್ ಇದ್ದಿದ್ದಕ್ಕೆ ಇದು ಲೈನ್ ಅಂತ ಡಿಕ್ರೀಸಿಂಗ್. ಅವ್ನು ಏನು ಬರೀಬೇಡ್ರಿ, ಬರೀ ಗ್ರಾಫ್ ಹಾಕಿದ್ರೆ ಕಂಪ್ಲೀಟ್ ಅದು ಅಂಡರ್ಸ್ಟ್ಯಾಂಡ್ ಆದಂಗೆ ಏನ್ರಿ. ಓಕೆ, ಇಲ್ಲಿಗೆ ಏನೈತಲ್ಲ 4.5.5 ಈ ಪಾರ್ಟು ಈ ಪಾರ್ಟ್ ಎರಡು ಸೆಕ್ಷನ್ ಕಂಪ್ಲೀಟ್ ಆಗಿಬಿಟ್ಟು ಇನ್ನು 4th ಸೆಕ್ಷನ್ ಒಳಗೆ ರಿಮೈನಿಂಗ್ ಪಾರ್ಟ್ ಏನಿಲ್ಲ ಇದನ್ನ ನೆಕ್ಸ್ಟ್ ಸೆಕ್ಷನ್ ಒಳಗೆ ನೋಡೋಣ. ಆ್ಯಕ್ಚುಲಿ ಇದನ್ನು ಒಂದು ಈಗ ಮುಗಿಸ್ಬೇಕಂತಿತ್ತು ಕರೆಕ್ಟ್, ಬಟ್ ಸದ್ಯಕ್ಕೆ ಈಗ ಸ್ಟಾಪ್ ಮಾಡಿ ಮುಂದಿನ ಪಾರ್ಟ್ ಏನಿಲ್ಲ ನೆಕ್ಸ್ಟ್ ಕ್ಲಾಸ್ ಮತ್ತೆ ಕಂಟಿನ್ಯೂ ಮಾಡೋಣ. ನಾವು ದಿಸ್ ಈಸ್ ದ ಎಂಡ್ ಫಾರ್ ಪಾರ್ಟ್ 3 ಸೆಕ್ಷನ್. ಇಲ್ಲಿಗೆ ಪಾರ್ಟ್ 3 ಸೆಕ್ಷನ್ ಸ್ಟಾಪ್ ಮಾಡ್ತೀವಿ. ಪಾರ್ಟ್ 4 ನೆಕ್ಸ್ಟ್ ಕ್ಲಾಸ್ ಮತ್ತೆ ಕಂಟಿನ್ಯೂ ಮಾಡ್ತೀವಿ. Okay, let me stop here and continue next class.